ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂತಹ ಎಲ್ಲ ಬೇರೆ ಬೇರೆ ಪರಿವಾರದ ಸದಸ್ಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಚಂಡಿಕಾ ಪರಮೇಶ್ವರಿ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಎರಡನೆಯ ಸರಣಿಯ ಈ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ರಾಮು ಅವರು ಒಂದು ಮಾತು ಹೇಳಿದರು, ಸೇವೆಯಲ್ಲಿ ಇರುವಾಗಿನಕ್ಕಿಂತಲೂ ನಿವೃತ್ತಿಯ ನಂತರ ಎಲ್ಲಿಲ್ಲದ ಒತ್ತಡ ಅಂತ. ಒತ್ತಡ ಅನ್ನೋದಕ್ಕೆ ಎರಡು ಅರ್ಥ ಉಂಟು. ಏಕೆಂದರೆ ಆ ಎರಡನೇ ಅರ್ಥ ಬಿಟ್ಬಿಡೋಣ. ಮೊದಲನೇದು ಇದ್ದಿದ್ದು ಸಹಜ. ಏಕೆಂದರೆ ಒಂದು ಸ್ವಾರಸ್ಯ ಉಂಟು, ಇಲ್ಲಿ ಹೇಳಿಬಿಡ್ತೇನೆ. ಸೇವೆಯಲ್ಲಿ ಇರುವಾಗ ನಮಗೆ ಅದಾಗಲೇಬೇಕು ಇದಾಗಲೇಬೇಕು ಅಂತ ಯಾರಾದರೂ ಏನಾದರೂ ಹೇಳಿದರೆ ನಮಗೆ ನುಣುಚಿಕೊಳ್ಳೋದಕ್ಕೆ, ಅಂದರೆ ಸುಳ್ಳು ಹೇಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಆ ಸೇವೆ ಎನ್ನುವಂಥದ್ದು, ಇಲ್ಲಪ್ಪ ಅಲ್ಲಿ ಅಷ್ಟು ಕೆಲಸ ಇದೆ ಇಷ್ಟು ಕೆಲಸ ಇದೆ ಅಂತ ಹೇಳಿ ನಮಗೆ ಇಷ್ಟ ಇಲ್ಲದೇ ಇದ್ದದನ್ನು ಬಿಟ್ಟು ಇಷ್ಟ ಇರುವುದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಉಂಟು. ಒಂದು. ಅದರ ನಿವೃತ್ತಿ ಆದ ಮೇಲೆ ಹಾಗಾಗುವುದಿಲ್ಲ ಕೆಲವು ಜನರಿಗೆ. ಯಾಕೆಂದರೆ ಬಹಳಷ್ಟು ಜನ ಏನು ನಿರೀಕ್ಷೆ ಮಾಡ್ತಾರೆ ಅಂದರೆ, ಈ ಸಂಸ್ಥೆ ಮಟ್ಟಿಗೆ ಹೇಳ್ತಾ ಇಲ್ಲ ಈ ಮಾತನ್ನು, ಅವ್ರಿಗೆ ಇನ್ನೇನು ಕೆಲಸ, ಕರೀರಿ ಅವರನ್ನು, ಮತ್ತು ರಿಟೈರ್ಡ್ ಆದದ್ದು ಯಾಕೆ ಅಂದರೆ ನಾವು ನಿವೃತ್ತರಾದದ್ದೇ ಅವ್ರ ಕೆಲಸ ಮಾಡಿಕೊಡೋದಕ್ಕೆ ಅಂತ. ಹಾಗಾಗಿ ಈ ಎಲ್ಲವನ್ನು ನಾನು ಮೊದಲೇ ವಿಚಾರ ಮಾಡಿದ್ದೆ. ಹಾಗಾಗಿ ನಾನು ಈ ನಿವೃತ್ತಿ ಅನ್ನೋದಕ್ಕೆ ಎರಡು ರೀತಿ ಅರ್ಥವನ್ನು ಕಂಡುಕೊಂಡಿದ್ದೇನೆ. ಸೇವೆಯಲ್ಲಿರುವಾಗಲೂ ನಾವು ನಿವೃತ್ತರೇ. ಯಾಕೆಂದರೆ ಅಲ್ಲಿ ಆ ಸೇವೆಗೆ ಸಂಬಂಧಪಟ್ಟಂಥ ನಿರಂತರ ವೃತ್ತಿ ಇರ್ತದೆ. ಏಕೆಂದರೆ ಬಹಳಷ್ಟು ಜನ ನಮ್ಗೆ ಆದರ್ಶದ ಮಾತನ್ನೆಲ್ಲ ಹೇಳ್ತಾರೆ, ನೋಡಪ್ಪ ನೀವು ಶಿಕ್ಷಕರಾದ ಮೇಲೆ ಶಾಲೆಗೆ ಕಾಲೇಜಿಗೆ ಬಂದಷ್ಟು ಹೊತ್ತು ಮಾತ್ರ ಶಿಕ್ಷಕರಲ್ಲ, 24 hours ಸಹ ನೀವು ಶಿಕ್ಷಕರೇ. ಹೇಳೋದಕ್ಕೇನಾಗಿದೆ ಅಲ್ವಾ? ಪಾಪ ಇವರು ಎಷ್ಟು ತಾಸು ಶಿಕ್ಷಕರಾಗಿ ಕೆಲಸ ಮಾಡಿದ್ರು ಅಂತ ಕೇಳಿದರೆ ಅದಕ್ಕೆ ಉತ್ತರ ಹೇಳೋದು ಕಷ್ಟ. ಆದರೆ ಪರೋಪದೇಶ ಪಾಂಡಿತ್ಯಂ ಇದನ್ನೆಲ್ಲ ಹೇಳುವಂತಹ ಆಡಳಿತ ಮಂಡಳಿಯವರು, ಅದಾದಮೇಲೆ ನಿರ್ಜೀವ ಅಧ್ಯಕ್ಷರು, ಆಜೀವ ಸದಸ್ಯರು, ಇವರೆಲ್ಲ ಇರ್ತಾರೆ. ಹಾಗಾಗಿ ಅದನ್ನೆಲ್ಲ ನಾನು ಕೇಳಿ ಬಂದಿದ್ದೇನೆ ಭಾಳಷ್ಟು ಜನ. ಹಾಗಾಗಿ ಏನಿದ್ರೂ ಸಹ ಅಲ್ಲಿ ಅದರದ್ದಾದಂಥ ಒಂದಿಷ್ಟು ಏನಿರ್ತದೆ ಅಂದರೆ ಆ ನಿರಂತರ ವೃತ್ತಿ ಎನ್ನುವಂಥದ್ದು ಇದ್ದೇ ಇರ್ತದೆ ಸೇವೆಯಲ್ಲಿ. ಅದರ ಆದಮೇಲೆ ಅಂದರೆ ಈ ನಿವೃತ್ತಿ ಜೀವನಕ್ಕೆ ಬಂದ ಆದಮೇಲೆ ಅಲ್ಲಿ ನಿರ್ದಿಷ್ಟವಾದ ವೃತ್ತಿ ಸೇವೆಯಲ್ಲಿ
ಇಲ್ಲಿ ಏನಾಗುತ್ತೆ ಕೇಳಿದರೆ ನಿರ್ದಿಷ್ಟವಾದ ವೃತ್ತಿ ಇರೋದು, ಇದು ನಿರಂತರ ವೃತ್ತಿ. ಏಕೆಂದರೆ ಹೊತ್ತು ಗೊತ್ತು ಇಲ್ಲ, ಸಮಯ ಇಲ್ಲ, ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬಾರ್ದು ಅನ್ನೋ ಥರ ಎಲ್ಲ ಕೆಲಸಕ್ಕೂ ನಾನು ಮೊದಲೇ ಹೇಳಿದ್ನಲ್ಲ, ಹೇಗೂ ನಿವೃತ್ತರಾಗಿದ್ದಾರೆ ಕರೀರಿ ಅವರನ್ನು ಹೀಗೆ ಅಂತ. ಅಂದರೆ ನಾವು ನಿವೃತ್ತರಾಗುವಿಕೆಯನ್ನು ಒಂದು ರೀತಿ ಇವರು ಕಾಂಟ್ರಾಕ್ಟ್ ತಗೋಬಿಡ್ತಾರೆ, ಗುತ್ತಿಗೆ ತಗೋಬಿಡ್ತಾರೆ ಎನ್ನುವ ಹಿನ್ನೆಲೆಯಲ್ಲಿ ಇದು ನಿರಂತರ ವೃತ್ತಿ. ಹಾಗಾಗಿ ಇದೂ ನಿವೃತ್ತಿ, ಅದೂ ನಿವೃತ್ತಿ. ಅಲ್ಲಿ ನಿರ್ದಿಷ್ಟ ವೃತ್ತಿ ಇದ್ದಿದ್ದರಿಂದ ನಿವೃತ್ತಿ, ಇಲ್ಲಿ ನಿರಂತರ ವೃತ್ತಿ ಇದ್ದಿದ್ದರಿಂದ ಇದು ನಿವೃತ್ತಿ. ಅಷ್ಟು ಹಿನ್ನೆಲೆಯಲ್ಲಿ ಕೆಲವು ಜನರಿಗೆ ನಿವೃತ್ತಿ ಆದಮೇಲೆ ತುಂಬ ಹಿಂಸೆ ಆಗುತ್ತೆ. ವಾಟ್ ನೆಕ್ಸ್ಟ್ ಅಂತ. ಯಾಕೆಂದರೆ ನಾನು ಅದನ್ನು ನೋಡಿದ್ದೇನೆ. ನಿವೃತ್ತಿ ಆಗುವ ದಿವಸ ಗಂಗಾ ಭಾಗೀರಥಿ ಎಲ್ಲವೂ ಸಹ ಉಕ್ಕೇರಿ ಬರ್ತವೆ. ಆದರೆ ಮತ್ತು ಕೆಲವು ಜನರಿಗೆ ನಾನು ಎಷ್ಟೊತ್ತಿಗೆ ನಿವೃತ್ತಿ ಆಗ್ತೇನೆ ಅಂತ ಕಾಯ್ತಾ ಇರ್ತಾರೆ ಹೀಗೆ ಅಂತ. ನಾವು ಅದನ್ನು ಸರಿ ಮಾಡಿಕೊಳ್ಬೇಕು. ನನ್ನ ನಿವೃತ್ತಿ ಜೀವನ ಹೀಗೇ ಇರಬೇಕು ಅನ್ನೋದನ್ನು ಮುಂಚಿತವಾಗಿ ಯೋಚನೆ ಮಾಡಿದರೆ ಅಂದು, ಅಂದರೆ ನಿವೃತ್ತಿಯಾಗುವ ಕೊನೆಯ ದಿವಸ ಉಂಟಲ್ಲ, ಆಗ ನಾವು ಗಂಗಾ ಭಾಗೀರಥಿಯನ್ನೆಲ್ಲ ಕರೆಯುವ ಅವಶ್ಯಕತೆ ಬರೋದಿಲ್ಲ. ಅನಾಥ ಪ್ರಜ್ಞೆಯೂ ಸಹ ಕಾಡೋದಿಲ್ಲ. ನನ್ನ ಮುಂದೆ ಬೇಕಷ್ಟು ಕೆಲಸಗಳಿವೆ, ಯಾವುದನ್ನು ಮೊದಲು ಮಾಡಲಿ ಯಾವುದನ್ನು ಮುಂದಕ್ಕೆ ಹಾಕಲಿ ಅಂತ ಯೋಚನೆ ಮಾಡುವಂತಹ ಅವಕಾಶಗಳನ್ನು ನಾವು ಒದಗಿಸಿಕೊಳ್ಬೇಕು. ಸಾಮಾನ್ಯವಾಗಿ ಶಿಕ್ಷಕ ವೃತ್ತಿಯಲ್ಲಿರುವವರಿಗೆ ಅದು ಸಿಕ್ಕೇ ಸಿಗ್ತದೆ ನನ್ನ ಅನಿಸಿಕೆ. ಆದರೆ ಯಾರು ಕೇವಲ ಟ್ಯೂಷನ್ನಿಗಷ್ಟೇ ಸೀಮಿತರಾಗಿರ್ತಾರೋ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಮೊದಲಿಂದನೂ ಸಹ ಅಧ್ಯಾತ್ಮ ವಿಚಾರ, ಒಂದಿಷ್ಟು ಬರವಣಿಗೆ ಮತ್ತು ಚಿಂತನೆ ಇದನ್ನೆಲ್ಲ ಇಟ್ಕೊಂಡವರಿಗೆ ನಿವೃತ್ತಿ ಜೀವನ ಖಂಡಿತವಾಗಿಯೂ ಸಹ ಅದು ನಿರಂತರ ವೃತ್ತಿಯ ಜೀವನ ಆಗ್ತದೆ ಎನ್ನುವಂತಹ ಮಾತಿನ ಜೊತೆಗೆ ರಾಮು ಅವರ ಮಾತಿಗೆ ಇದನ್ನು ಸೇರಿಸಿದ್ದೇನೆ ಅಂತ ಹೇಳಿ ಮತ್ತು ಇವತ್ತಿನ ವಿಷಯಕ್ಕೆ ಬರ್ತೇನೆ. ಹಿಂದೆ ದುರ್ಗಾ ಸಪ್ತಶತಿಯ ಪೀಠಿಕಾ ಭಾಗವಾಗಿ ನೋಡಿ ಅದಾದ ಮೇಲೆ ಆ ಸಪ್ತಶತಿಯ ಪೂರ್ವಾಂಗವಾದಂತಹ ಕವಚ, ಅರ್ಗಲ ಮತ್ತು ಕೀಲಕ ಎನ್ನುವಂಥ ಈ 3 ಸ್ತೋತ್ರಗಳಲ್ಲಿ ಮೊದಲನೆಯದಾದಂತಹ ಕವಚ ಸ್ತೋತ್ರದ ಕೆಲವು ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಕೆಲವು ಶ್ಲೋಕ ಅಂದರೆ ಸುಮಾರು 33ನೇ ಶ್ಲೋಕದವರೆಗೆ ಅಂತ ನನ್ನ ಕರಾರುವಾಕ್ಕಾದಂಥ ನೆನಪು. ಅದರೊಳಗೆ ಇರುವಂಥದ್ದು ಒಟ್ಟು 50 ಶ್ಲೋಕಗಳು. ಹಾಗಾಗಿ 33 ಮಾತ್ರ ನಾವು ನೋಡಿದ್ದೇವೆ 5 ದಿನಗಳಲ್ಲಿ. ಮಿಕ್ಕಿದ್ದನ್ನು ಈ ಸರಣಿಯಲ್ಲಿ ನಾವು ನೋಡ್ತಾ ಮುಂದೆ ಸಾಧ್ಯ ಆದರೆ ಅರ್ಗಲಾ ಸ್ತೋತ್ರವನ್ನು ಸಹ ಮುಗಿಸಬೇಕು. ಆದರೆ ಮುಗಿಸಬೇಕು ಅಂತ ನಾನು ಹೇಳ್ತೇನೆ, ಅದರ ಮುಗಿಸುವಂತೆ ಮಾಡುವವಳು ಅವಳು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಆಕೆ ಹೇಗೆ ಅದನ್ನು ಒದಗಿಸಿಕೊಡ್ತಾಳೋ ಹಾಗೆ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ 33ನೇ ಶ್ಲೋಕ. ಜ್ವಾಲಾಮುಖಿ ನಖಜ್ವಾಲಾ ಅಭೇದ್ಯ ಸರ್ವಸಂಧಿಷು ಶುಕ್ಲಂ ಬ್ರಹ್ಮಾಣಿ ಮೇ ರಕ್ಷೆ ಛಾಯಾಂ ಛತ್ರೇಶ್ವರಿ ತಥಾ ಅಂತ ಇದಕ್ಕೆ ನಾನು ಅರ್ಥವನ್ನು ಹೇಳಿದ್ದೆ. ಇಲ್ಲಿ ಚಂಡಿಕಾ ಪರಮೇಶ್ವರಿಯನ್ನು ಜ್ವಾಲಾಮುಖಿ ಅಂತ ಕರೆದಿದ್ದಾರೆ. ನಾನು ಹಿಂದೆ ಹೇಳಿದ್ದೇನೆ, ಇಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಹೆಸರುಗಳು ಬರ್ತವೆ. ಈ ಬೇರೆ ಬೇರೆ ಹೆಸರುಗಳು ಬಂದ ಮಾತ್ರಕ್ಕೆ ಇವೆಲ್ಲವೂ ಬೇರೆ ಬೇರೆ ದೇವತೆಗಳು ಅಂತ ಅಂದ್ಕೊಳ್ಬಾರ್ದು. ಜಗನ್ಮಾತೆಯ ಅಂದರೆ ಚಂಡಿಕಾ ಪರಮೇಶ್ವರಿಯ ಬೇರೆ ಬೇರೆಯ ಮುಖ ಅಷ್ಟೇ ಇವೆಲ್ಲ. ಅಂದರೆ ಆಕೆಯ ಅಂಶ ಸಂಜಾತರಿಗೆ ಬೇರೆ ಬೇರೆ ಹೆಸರು. ಯಾಕೆ ಅಂತ ಕೇಳಿದರೆ ಅವರು ಮಾಡುವ ಕೆಲಸದಿಂದಾಗಿ ಬೇರೆ ಬೇರೆಯ ಹೆಸರುಗಳು. ಹಾಗಾಗಿ ಅವಳೊಬ್ಬಳೇ, ನಾಮ ಮಾತ್ರ ಬೇರೆ ಬೇರೆ. ಅಷ್ಟು ಹಿನ್ನೆಲೆಯಲ್ಲಿ ಆಕೆ ಜ್ವಾಲಾಮುಖಿ ಅಂತ ನಾನು ಅದನ್ನು ಹೇಳಿದ್ದೇನೆ. ಪ್ರಾಯಶಃ ಜ್ವಾಲಾಮುಖಿ ಎನ್ನುವಂತಹದ್ದು ಹವಿಸ್ಸನ್ನು ತಿನ್ನುವಂತಹ ಅಗ್ನಿಯ ಪತ್ನಿ. ಅಗ್ನಿಗೆ ಜ್ವಾಲಾಮುಖ, ಅವನ ಪತ್ನಿ ಆದ್ದರಿಂದ ಜ್ವಾಲಾಮುಖಿ ಎನ್ನುವಂತಹದ್ದು ಅವಳ ಹೆಸರು. ತಸ್ಯ ಸ್ತ್ರೀ ಜ್ವಾಲಾಮುಖಿ. ಅಥವಾ ಜ್ವಾಲಾಮುಖಿ ಎನ್ನುವಂತಹದ್ದು ಒಂದು ಸ್ಥಾನ ವಿಶೇಷ ಅಂತ ಹೇಳಿದರು. ಒಂದು ಪ್ರದೇಶ, ಹಿಮಾಚಲ ಪ್ರದೇಶದಲ್ಲಿ ಇರುವಂಥ ಒಂದು ಜಾಗ. ಅಲ್ಲಿ ಶಿಲೆಗಳ ಮಧ್ಯದಲ್ಲಿ ಜ್ವಾಲೆಯ ರೂಪದಲ್ಲಿ ಅವಳು ಪ್ರಕಟಳಾಗ್ತಾಳೆ ಅಂತ ನಾನು ಕೇಳಿದ್ದೇನೆ. ನೇರವಾಗಿ ಆ ಜ್ವಾಲೆಗೆ ಪೂಜೆ. ಕೆಲವು ಜನ ಹೇಳ್ತಾರೆ ಆ ಜ್ವಾಲೆಯನ್ನು ಮುಟ್ಟಿದರೆ ಕೈ ಸುಡುವುದಿಲ್ಲ ಅಂತ.
ಆದರೆ ಅದು ಬಿಸಿಯಾಗಿರ್ತದೆ ಇತ್ಯಾದಿ ಇತ್ಯಾದಿಯಾಗೆಲ್ಲ ಅದನ್ನು ವರ್ಣಿಸುವುದನ್ನು ನಾನು ಕೇಳಿದ್ದೇನೆ. ಅಂತಹ ಆ ಜ್ವಾಲಾಮುಖಿಗೆ ಒಂದು ಸ್ಥಾನ ಇದೆ ಅಂತ ಹೇಳಿದ್ರಿಂದ ಹಿಮಾಚಲ ಪ್ರದೇಶ ಅವಳ ವಿಶೇಷವಾದಂಥ ಸ್ಥಾನ ಅಂತ ನಾನು ಹಿಂದೆ ಹೇಳಿದ್ದೆ. ಅದಾದ ಮೇಲೆ ಶುಕ್ರಂ ಬ್ರಹ್ಮಾಣಿ ಮೇ ರಕ್ಷೇತ್, ಇದು ಹಿಂದಿನ ಶ್ಲೋಕದ ಪುನರ್ಮನನ ಅಷ್ಟೇ. ಶುಕ್ರ ಅಂದರೆ ಪುರುಷನ ರೇತಸ್ಸು, ಅವನು ತಿಂದಂತಹ ಆಹಾರದ ಸಾರವಾದ ಭಾಗ ಅದು ರೇತಸ್ಸಾಗ್ತದೆ. ದ್ರವರೂಪವಾದದ್ದೆಲ್ಲವುದು ಸಾಮಾನ್ಯವಾಗಿ ಅದರ ಸಾರವನ್ನು ಇರಿಸಿ ಮಿಕ್ಕ ಕಲ್ಮಶವಾದಂಥ ಭಾಗ ಮೂತ್ರವಾಗಿ ಹೋಗ್ತದೆ. ಸ್ಥೂಲವಾದಂಥ ಆಹಾರ ಮಲವಾಗಿ ವಿಸರ್ಜನೆ ಆಗ್ತದೆ. ಸ್ಥೂಲವಾದ ಮತ್ತು ದ್ರವರೂಪವಾದಂಥ ಈ ಎರಡೂ ಥರದ ಆಹಾರದ ಸಾರಾತ್ಸಾರವಾದಂತಹ ವಸ್ತು ಅದು ಪುರುಷ ದೇಹದಲ್ಲಿ ಶುಕ್ರ ವೀರ್ಯ ಅಂತ ಕರೆಸಿಕೊಳ್ಳುತ್ತದೆ. ಅಂತಹ ಆ ವೀರ್ಯವನ್ನು ಅಂದರೆ ಯಾರು ರಕ್ಷಿಸಬೇಕು ಅಂದರೆ ಬ್ರಹ್ಮಾಣಿ ಎನ್ನುವಂತಹ ದೇವತೆ ಅದನ್ನು ರಕ್ಷಿಸಬೇಕು. ನಾನು ಹಿಂದೆ ಹೇಳಿದ್ದೇನೆ, ಸ್ತ್ರೀ ದೇಹ ಆದರೆ ಅದಕ್ಕೆ ಬೇರೆ ಹೆಸರು ಶೋಣಿತ ಅಂತ ಹೆಸರು, ಅಲ್ಲೂ ಹೀಗೇನೆ. ಆದರೆ ಆ ವಸ್ತುಗಳ ಹೆಸರು ಮಾತ್ರ ಬೇರೆ ಬೇರೆ ದೇಹ ಭೇದದಿಂದ ಆಗಿ. ಅಷ್ಟಾದ ಮೇಲೆ ಛಾಯಾಂ ಛತ್ರೇಶ್ವರಿ ತಥಾ, ಛಾಯಾ ಅಂದರೆ ನೆರಳು ಅಂತ ಅರ್ಥ. ಶರೀರದ ಕಾಂತಿ, ನಿಜವಾಗಿ ಅಂದರೆ ಬರೀ ಈ ಕಪ್ಪು ನೆರಳಲ್ಲ, ಶರೀರದ ಕಾಂತಿ. ಶರೀರದ ಕಾಂತಿ ಅಂದರೆ ನೀವು ರಾಮ, ಕೃಷ್ಣ, ಜಗನ್ಮಾತೆ ಅಥವಾ ಯಾವುದೋ ಒಬ್ಬ ಮಹಾತ್ಮರನ್ನು ನೋಡಿದಾಗ ಅವರ ಮುಖದ ಸುತ್ತಲೂ ಒಂದು ಪ್ರಭಾಮಂಡಲವನ್ನು ನೋಡ್ತೀರ ಸಾಮಾನ್ಯವಾಗಿ. ಇನ್ನು ಕೆಲವು ಜನ ಮಹಾತ್ಮರ ದೇಹದ ಕೆಲವು ಸ್ವಲ್ಪ ಹೊರಭಾಗದವರೆಗೂ ಸಹ ಒಂದು ರೀತಿಯ ಈ ನೀಲಿ ಬಣ್ಣದ ಅಥವಾ ಪ್ರಕಾಶಮಾನದಂಥ ಒಂದು ಆಕಾರ ಹಾಗೆ ಇರುವುದನ್ನು ನಾವು ನೋಡ್ತೇವೆ. ಅಂತಹ ಕಾಂತಿಯುತವಾದಂಥ ಪ್ರಕಾಶವನ್ನು ಇಲ್ಲಿ ಛಾಯಾ ಅಂತ ಕರೆದಿದ್ದಾರೆ. ಯಾರಿಗಿರ್ತದೆ ಇದು ಅಂತ ಕೇಳಿದರೆ, ಒಂದು ಭಗವಂತನ ಸ್ವರೂಪವನ್ನು ತಾಳಿ ಬಂದವರಿಗೆ ಇರ್ತದೆ, ಅಥವಾ ಅವನಿಗೋಸ್ಕರ ಜೀವಮಾನವನ್ನು ತೆಗೆಯುವಂಥ ಮಹಾತ್ಮರು, ಸಾಧಕರು, ಉಪಾಸಕರು, ಯೋಗಿಗಳು, ಸಂತರು, ಅವರಿಗೆ ಇಂತಹ ಕಾಂತಿ ಹೆಚ್ಚಾಗಿರ್ತದೆ. ಹಾಗಾಗಿ ಸಹಜವಾಗಿ ಅಂಥವರು ಈ ಪ್ರಾರ್ಥನೆಯನ್ನು ಮಾಡ್ತಾರೆ. ಛಾಯಾಂ ಛತ್ರೇಶ್ವರಿ ತಥಾ, ಇದು ಮೊದಲನೇ ಅರ್ಥ. ಎರಡನೇದು ಸಾಮಾನ್ಯವಾಗಿ ನೆರಳು ಅನ್ನುವಂಥ ಅರ್ಥವೂ ಉಂಟು ಅದಕ್ಕೆ. ಹಾಗಾಗಿ ಒಂದು ಆ ಅರ್ಥ, ಎರಡನೇ ನೆರಳು ಅಂತ ಅರ್ಥ. ಇದು ಎರಡನ್ನೂ ಸಹ ಛತ್ರೇಶ್ವರಿ, ಎಲ್ಲಿ ತುಂಬ ಬಿಸಿಲಿರ್ತದೆಯೋ ಅಲ್ಲಿ ನೆರಳು ಉಂಟಾಗ್ತದೆ. ಬಿಸಿಲಿನ ಕಾವಿಗೆ ನಾವು ನೋಡ್ತೇವೆ ಅದನ್ನು. ಹಾಗಾಗಿ ಆ ಬಿಸಿಲಿನ ತಾಪವನ್ನು ನಿವಾರಿಸೋದಕ್ಕೋಸ್ಕರ ಛತ್ರವನ್ನು ಹಿಡಿದಿರುವಂತಹ ದೇವಿಯ ಹೆಸರು ಛತ್ರೇಶ್ವರಿ. ಅವಳು ನನ್ನ ಈ ಛಾಯೆಯನ್ನು, ದೇಹದ ಕಾಂತಿಯನ್ನು ಮತ್ತು ನೆರಳನ್ನು ರಕ್ಷಿಸಲಿ ಅಂತ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ನಮಗೆಲ್ಲರಿಗೂ ಸಹ ನಮ್ಮ ನೆರಳು ಕಾಣುತ್ತೆ. ಈ ಕಾಲದಲ್ಲೆಲ್ಲ ಬಿಸಿಲಿದ್ದಾಗ ವಿಶೇಷವಾಗಿ ಪೂರ್ವಾಹ್ನದಲ್ಲಿ ಒಂದು ರೀತಿಯಲ್ಲಿ ಕಾಣುತ್ತೆ, ಅಪರಾಹ್ನದಲ್ಲಿ ಇನ್ನೊಂದು ರೀತಿಯಾಗಿ ಕಾಣುತ್ತೆ. ಕಾಣಬೇಕು, ಅದು ಕಾಣದೇ ಇದ್ದರೆ ಅದು ಬೇರೆ ರೀತಿಯ ಅರ್ಥವನ್ನು ಹೇಳ್ತದೆ. ಅಂದರೆ ಆ ವ್ಯಕ್ತಿಗೆ ಮರಣ ಸಮೀಪಿಸಿದೆ ಎನ್ನುವಂತಹ ಅರ್ಥವನ್ನು ಅದು ಸೂಚಿಸ್ತದೆ. ಆ ಹಿನ್ನೆಲೆಯಲ್ಲಿ ಆ ಛತ್ರೇಶ್ವರಿ ಎನ್ನುವಂತಹ ದೇವಿ ನನ್ನ ಕಾಂತಿಯನ್ನು, ದೇಹದ ಕಾಂತಿಯನ್ನು ರಕ್ಷಿಸಲಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಹೇಳಿದಂತಹ ಶ್ಲೋಕದ ಒಂದು ಪುನರ್ಮನನ ಅಂತ ಇಷ್ಟು ಅರ್ಥವನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಮುಂದೆ 34ನೇ ಶ್ಲೋಕ ಇವತ್ತು ಇಲ್ಲಿಂದ ಅಧಿಕೃತವಾಗಿ ನಾನು ಶುರು ಮಾಡಬೇಕು. ಅಹಂಕಾರಂ ಮನೋಬುದ್ಧಿಂ ರಕ್ಷಮೇ ಧರ್ಮಚಾರಿಣಿ ಪ್ರಾಣಾಪಾನೌ ತಥಾ ವ್ಯಾನಂ ಸಮಾನೋ ದಾನಮೇವ ಚ. ಇಲ್ಲಿ ಆ ದೇವಿಯನ್ನು
ಧರ್ಮಚಾರಿಣಿ ಅಂತ ಕರೆದಿದ್ದಾರೆ. ಧರ್ಮಚಾರಿಣಿ ಅಂದರೆ ಏನು ಅರ್ಥ ಅಂದರೆ ಧರ್ಮಂ ಚರತಿ ಇತಿ ಧರ್ಮಚಾರಿಣಿ ಅಂದರೆ ಸ್ವಯಂ ಆಚರತಿ, ತಾನು ಸ್ವತಃ ಧರ್ಮವನ್ನು ಆಚರಿಸಿ ತೋರಿಸುವವಳು. ನಮ್ಮಲ್ಲಿ ಧರ್ಮದ ಬಗ್ಗೆ ಉಪನ್ಯಾಸ ಮಾಡುವವರು ಬೇಕಾದಷ್ಟು ಜನ ಸಿಗ್ತಾರೆ, ಆದರೆ ಅವರು ವೈಯಕ್ತಿಕವಾದಂಥ ಆಚರಣೆ ಏನುಂಟಲ್ಲ ಅದನ್ನು ನೀವು ಕೇಳಬಾರ್ದು ಅಂತ. ಹಾಗಾಗಿ ಜಗನ್ಮಾತೆ ಸ್ವಯಂ ಆಚರತಿ, ತಾನು ಏನು ಹೇಳ್ತಾಳೋ ಅದನ್ನು ಆಚರಿಸಿ ತೋರಿಸ್ತಾಳೆ. ಹಾಗಾಗಿ ಅವಳು ಹೆಸರು ಧರ್ಮಚಾರಿಣಿ ಅಂತ. ಹಾಗಿದ್ರೆ ಧರ್ಮ ಅಂದರೆ ಏನು ಅಂತ ಮೂಲಭೂತವಾದಂಥ ಪ್ರಶ್ನೆ. ಸಾಮಾನ್ಯವಾಗಿ ಈ ನಿರ್ದಿಷ್ಟವಾದ ಅರ್ಥವನ್ನು ಹೇಳಲಿಕ್ಕೆ ಆಗದೇ ಇರುವಂತಹ ಶಬ್ದಗಳಲ್ಲಿ ಧರ್ಮ ಎನ್ನುವಂತಹ ಶಬ್ದವು ಒಂದು. ಇಂಗ್ಲೀಷ್ ಅವರು ಅದನ್ನು ರಿಲೀಜಿಯಸ್ ಅಂತ ಹೇಳಿ ಪೂರ್ತಿ ಕುಲುಗೆಡಿಸಿ ಇಟ್ಟಿದ್ದಾರೆ. ಅವರು ಈ ದೇಶಕ್ಕೆ ಬರುವವರೆಗೆ ಸರಿಯಾಗಿತ್ತು ನಮ್ಮಲ್ಲಿ ಧರ್ಮ ಎನ್ನುವಂಥ ಶಬ್ದದ ವ್ಯಾಖ್ಯೆ. ಯಾಕೆ ಅಂದರೆ ನಮ್ಮಲ್ಲಿ ಹಿಂದೆ ಮನು ಮಹಾರಾಜನ ಹೇಳಿಬಿಟ್ಟಿದ್ದಾನೆ. ಏನು ಹೇಳಿದ್ದಾನೆ ಅಂದರೆ ಧರ್ಮ ಅನ್ನುವಂಥದ್ದು ತುಂಬ ವಿಶಾಲವಾದ ಅರ್ಥವನ್ನು ಒಳಗೊಂಡ ಶಬ್ದ. ಹಾಗಾಗಿ ನೀನು ಯಾವುದೋ ಒಂದು ಅರ್ಥವನ್ನು ಹೇಳಿ ಕೈ ತೊಳ್ಕೊಳ್ತೀನಿ ಅಂದರೆ ಅದು ಆಗದ ಮಾತು ಅಂತ ಆತ ಹೇಳಿದ ಆಗಲೇ ಮನು ಮಹಾರಾಜ. ಆದರೆ ಇವರು ಏನು ಮಾಡಿದ್ರು, ಒಂದು ಶಬ್ದ ಗಂಟೆ ಹಾಕಿದ್ರು ಅದಕ್ಕೆ. ಅಲ್ಲಿಂದ ಶುರುವಾಯ್ತು ನೋಡಿ ಅನರ್ಥ. ಇವತ್ತು ಈ ಧರ್ಮದ ಹೆಸರೊಳಗೆ ಏನೆಲ್ಲ ಅಧ್ವಾನಗಳಾಗ್ತವೆ ಅಂದರೆ ಮತ ಯಾವುದು ಧರ್ಮ ಯಾವುದು ಅಂತ ಗೊತ್ತಿಲ್ಲ ನಮ್ಮವರಿಗೆ. ಆದರೆ ಎಲ್ಲರೂ ಸಹ ಅದಕ್ಕೋಸ್ಕರ ಹೊಡೆದಾಟ, ಗುದ್ದಾಟ, ಹೋರಾಟ ಮಾಡಲಿಕ್ಕೆ ರೆಡಿಯಾಗಿರ್ತಾರೆ ಅಂತ. ಅದು ನಮ್ಮ ಧರ್ಮ ಅಷ್ಟೇ ಮುಗಿದಾಯ್ತು. ಧರ್ಮ ಎನ್ನುವುದು ಒಂದು ಗುಂಪಿಗೆ ಸೀಮಿತವಾದದ್ದು ಅಲ್ಲ, ಅದು ಮತ. ಒಂದು ಗುಂಪಿಗೆ ಸೀಮಿತವಾದದ್ದು ಮತ. ಧರ್ಮ ಎನ್ನುವಂತಹದ್ದು ಅದು ವಿಶ್ವಸತ್ಯವಾದದ್ದನ್ನು ಹೇಳುವಂತಹದ್ದು. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಅನ್ನೋದೇ ವೇದದ ಮಾತು. ಹಾಗಾಗಿ ಯಾವುದು ವಿಶ್ವಸತ್ಯವನ್ನು ಹೇಳುತ್ತದೆಯೋ ಅದರ ಹೆಸರು ಧರ್ಮ. ಅಂದರೆ ಧರ್ಮ ಅಂದರೆ ಅರ್ಥ. ಒಂದು ಅರ್ಥ ಹೇಳ್ತೇನೆ ನಾನು, ವಿಶೇಷವಾಗಿ ಕರ್ತವ್ಯ ಅಂತ ಅರ್ಥ. ಒಂದು ಅರ್ಥ. ಇದಕ್ಕೆ ಹೊರತಾಗಿ ಇನ್ನು ಸುಮಾರು 10 ಅರ್ಥಗಳು ಬೇರೆ ಇವೆ. ಅದು ಯಾವುದನ್ನು ಮುಟ್ಲಿಕ್ಕೆ ನಾನು ಹೋಗೋದಿಲ್ಲ. ಯಾಕೆಂದರೆ ಪ್ರಾಯಶಃ ಹಿಂದೆ ನಾನು ಸೌಂದರ್ಯ ಲಹರಿಯನ್ನು ಅಥವಾ ಲಲಿತಾ ಸಹಸ್ರನಾಮವನ್ನು ಹೇಳಬೇಕಿದ್ರೆ ಧರ್ಮದ ಎಲ್ಲ ರೂಪಗಳನ್ನು ಸಹ ಪರಿಚಯಿಸಿದ್ದೇನೆ. ಅದರ ಬಗ್ಗೆ ಸುಮಾರು 1-2 ಉಪನ್ಯಾಸವನ್ನು ನಾನು ಮಾಡಿದ್ದೇನೆ. ಅಹಿಂಸಾ, ಸತ್ಯ, ಶೌಚ, ಅಸ್ತೇಯ ಇವೆಲ್ಲವೂ ಸಹ ಧರ್ಮದ ಬೇರೆ 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 ಮುಖಗಳು. ಹಾಗಾಗಿ ದಶಕಂ ಧರ್ಮ ಲಕ್ಷಣಂ. ಅವನು ಹೇಳ್ತಾನೆ ಧರ್ಮಕ್ಕೆ 10 ಮುಖಗಳು, 10 ತರಹದ ಅರ್ಥಗಳು ಮಿನಿಮಮ್ ಅಂತ. ನಾನು ಈ ಎಲ್ಲ ಅರ್ಥಗಳ ಹಿನ್ನೆಲೆಯಲ್ಲಿ ಒಂದೇ ಒಂದು ಶಬ್ದವನ್ನು ಹೇಳ್ತೇನೆ. ಅದರ ಸಾರಾತ್ ಸಾರ. ಧರ್ಮ ಅನ್ನೋದಕ್ಕೆ ಅರ್ಥ ಕರ್ತವ್ಯ ಅಂತ ಅರ್ಥ. ಇಷ್ಟೊಂದಿದ್ದರೆ ನಮಗೆ ಸಲೀಸ್. ಯಾಕೆ ಕೇಳಿದರೆ ಅವರವರು ಕರ್ತವ್ಯ ಮಾಡಬೇಕು ಎನ್ನುವಂಥದ್ದು ಈ ದೇಶದಲ್ಲಿ ನಮ್ಮ ಸಂವಿಧಾನ ಹುಟ್ಟೋದಕ್ಕಿಂತ ಮೊದಲೇ ಇತ್ತು. ಮತ್ತು ಇಂತಹ ಕರ್ತವ್ಯ ರೂಪವಂಥ ಧರ್ಮ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾದದ್ದ? ಅಮೇರಿಕದವರಿಗೆ ಧರ್ಮ ಬೇಡವಾ? ಇನ್ ಟೈಮಿಗೆ ಆಫೀಸಿಗೆ ಹೋಗೋದು ಅವನು ಧರ್ಮ ಅಲ್ವಾ? ಆಪತ್ತಿಗೆ ಒದಗಿದವರನ್ನು ರಕ್ಷಿಸುವುದು ಅನುಕೂಲ ಇದ್ದವನ ಧರ್ಮ ಹೌದಾ ಅಲ್ವಾ? ರೋಗಿಯನ್ನು ಸರಿಯಾಗಿ ನೋಡಿಕೊಳ್ಳುವುದು ವೈದ್ಯನ ಧರ್ಮ ಹೌದಾ ಅಲ್ವಾ? ಕರ್ತವ್ಯ ಹೌದು ತಾನೆ? ಹಾಗೆಯೇ ಪಾಠ ಮಾಡುವುದು ಅಧ್ಯಾಪಕನ ಧರ್ಮ, ಪಾಠ ಮಾಡಿದ್ದನ್ನು ಓದುವುದು ವಿದ್ಯಾರ್ಥಿಯ ಧರ್ಮ, ಮಕ್ಕಳನ್ನು ಪೋಷಿಸಿ ಪಾಲಿಸುವುದು ತಂದೆ ತಾಯಿಯರ ಧರ್ಮ, ಅವರನ್ನು ಸರಿಯಾದ ದಾರಿಯಲ್ಲಿ ತೊಡಗಿಸುವುದು ಅವರಿದ್ದೇ ಧರ್ಮ. ಹೌದು ತಾನೆ? ಅದಾದಮೇಲೆ ವಯಸ್ಸಾದ ಮೇಲೆ ಇದೇ ಮಕ್ಕಳು ತಂದೆ ತಾಯಿಯರನ್ನ ಸರಿಯಾಗಿ ನೋಡಿಕೊಳ್ಳುವುದು ಪುತ್ರಧರ್ಮ. ಅಷ್ಟೇ ಅಲ್ಲ, ಮನೆಯನ್ನು
ಸರಿಯಾಗಿ ನಿರ್ವಹಿಸುವಂತಹದ್ದು ಪತ್ನಿ ಧರ್ಮ, ಬೇಕಾದಂತಹ ಸಹಕಾರವನ್ನು ಕೊಡುವಂತಹದ್ದು ಪತಿಯ ಧರ್ಮ. ಇಲ್ಲಿ ಎಲ್ಲರೂ ಒಂದು ಕಡೆಗೆ ಧರ್ಮ ಎನ್ನುವ ಶಬ್ದವನ್ನು ಕೇಳಿದಾಗ ನಮಗೆ ಮೂಗು ಮುರಿಬೇಕು ಅಂತ ಅನಿಸತ್ತಾ? ಇದರೊಳಗೆ ಯಾವುದು ಬೇಡ ಹೇಳಿ ನೋಡೋಣ. ಇದು ವಿಶ್ವಧರ್ಮ ಅಂತ ಒಪ್ಕೊಳ್ತೀರಾ ಇಲ್ವಾ? ಈ ಧರ್ಮ ಮರೆತಿದ್ದರಿಂದಲೇ ಅಮೇರಿಕಾದಲ್ಲಿ ನಮ್ಮ ತರಹ ನೆಮ್ಮದಿಯ ಸಾಂಸಾರಿಕವಾದ ಜೀವನ ಇಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಅಪ್ಪ ಬೇರೆ ಕೋಣೆ, ಅಮ್ಮ ಬೇರೆ ಕೋಣೆ, ಅಂದರೆ ಕೊಠಡಿ, ರೂಮು, ಮತ್ತು 2 ವರ್ಷದ ಮಗು ಇನ್ನೊಂದು ಕೊಠಡಿ. ಆ ಮಗು ರಾತ್ರಿ ಬಾಯಾರಿಕೆ ಆದರೆ ಅಕಸ್ಮಾತ್ ಏನಾದರೂ ನಾನು ವಾಶ್ರೂಮಿಗೆ ಹೋಗಬೇಕು ಅಂತ ಅಂದುಕೊಂಡ್ರೆ ನಮ್ಮಲ್ಲಿ ಥರ ಪಕ್ಕದಲ್ಲಿ ಆ ಮಗುವಿಗೆ ಯಾರು ಸಿಗೋದಿಲ್ಲ? ಅಮ್ಮ ಸಿಗುವುದಿಲ್ಲ. ಅಂದರೆ ಅಲ್ಲಿಂದನೇ ಆ ಮಗು ವಾತ್ಸಲ್ಯದಿಂದ, ಮಾತೃ ವಾತ್ಸಲ್ಯದಿಂದ, ಪೋಷಕರ ಪ್ರೀತಿಯಿಂದ ಏನಾಗ್ತಾ ಬರುತ್ತೆ? ವಂಚಿತ ಆಗ್ತಾ ಬರುತ್ತೆ. ಅದಾದಮೇಲೆ ಆ ಮಗು ಬೆಳೀತಾ ಬಂದಾಗ 15, 18, 16 ಆದಮೇಲೆ ಯೂಯಂ ವಯಂ ವಯಂ. ಯಾಕೆ ಹೀಗಾಯಿತು? ಪೋಷಕರು ಅವ್ರ ಧರ್ಮ ಮರೆತಿದ್ದು ಕಾರಣ. ಅದಾದಮೇಲೆ ಆ ಮಗು ತನ್ನ ಪುತ್ರ ಧರ್ಮವನ್ನು ನೆನಪಿಸಿಕೊಳ್ಳದೇ ಇರುವುದು ದೊಡ್ಡ ದುರಂತ ಅಲ್ವಾ? ಆದರೆ ನಮ್ಮಲ್ಲಿ ಇತ್ತೀಚೆಗೆ ನಾವು ಸಹ ಇದನ್ನು ಕಲಿತಾ ಇದ್ದೇವೆ. ವಿಶೇಷವಾಗಿ ಓದಿದವರು ಒಂದು ಸಲ ವಿದೇಶಕ್ಕೆ ಹೋದ ಅಂದರೆ ಅಪ್ಪ ಅಮ್ಮನಿಗೆ ದುಡ್ಡು ಕಳಿಸ್ತೇನೆ, ಅಲ್ಲಿ ಯಾವುದೋ ಒಬ್ಬ ಸರ್ವೆಂಟ್ ಇಟ್ಕೊಂಡು ನಾನು ಕಳಿಸಿದ ದುಡ್ಡಿನ ಮೂಲಕ ಅದು ನನ್ನ ಪ್ರೀತಿ ಅಂತ ನೀನು ಅನುಭವಿಸು. ಹೀಗೆ ಹೇಳುವಂತಹ ಮಕ್ಕಳ ಸಂಖ್ಯೆ ವಿದ್ಯಾವಂತರಲ್ಲಿ ಹೆಚ್ಚಾಗ್ತಾ ಉಂಟು. ಆದರೆ ನಮ್ಮ ಪ್ರಾಚೀನ ಭಾರತದ ಪರಂಪರೆಯ ಒಂದು ಕೊಂಡಿ ಇವತ್ತಿಗೂ ಉಂಟು. ಹಳ್ಳಿಯಲ್ಲಿ ರೈತರಿದ್ದಾರೆ, ಕೃಷಿಕರಿದ್ದಾರೆ, ಅಲ್ಲಿಯವರಿಗೆ ತಂದೆ ತಾಯಿ ಹೊರೆ ಅಲ್ಲ, ಇಲ್ಲಿಯವರಿಗೆ ತಂದೆ ತಾಯಿ ಹೊರೆ. ಬಿಡ್ತೀರಾ ಧರ್ಮನ? ಬಿಟ್ಟರೆ ಏನಾಗುತ್ತೆ? ಇನ್ನೇನೂ ಆಗೋದಿಲ್ಲ. ಗಲ್ಲಿಗೆ ಒಂದೊಂದು ವೃದ್ಧಾಶ್ರಮ ತಲೆ ಎತ್ತತ್ತೆ. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ, ನಿಮಗೆ ಹೌದು ಅಂತ ಅನಿಸಿದರೆ ಒಪ್ಕೊಳ್ಳಿ ಹೀಗೆ ಅಂತ ಹೇಳಿ. ಈಗ ಧರ್ಮ ಬೇಕು ಅಂತೀರೋ ಬೇಡ ಅಂತೀರೋ? ಅವರವ್ರ ತಂದೆ ತಾಯಿಯನ್ನು ನೋಡಿಕೊಳ್ಳುವಂಥದ್ದು ಯಾವುದಾದ್ರು ಒಂದು ಜಾತಿಗೆ ಸೀಮಿತವಾದದ್ದ? ಅವನು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಯಾರು ಆಗಿರಲ್ರಿ, ಅದು ಅವನ ಕರ್ತವ್ಯ. ಹೌದು ಅಂತೀರಲ್ಲ ಅಂತೀರ? ಹಾಗೆಯೇ ಆ ತಂದೆ ತಾಯಿಯರು ಅವರವ್ರ ಮಕ್ಕಳನ್ನು ಪೋಷಿಸುವುದು ಜಾತಿಯಿಂದಾಗಿ ಬದಲಾವಣೆ ಆಗಬಾರದು, ಆಗೋದಿಲ್ಲ ಅದು. ಹೌದು ತಾನೆ? ಆದ್ದರಿಂದ ಈ ಕರ್ತವ್ಯ ಧರ್ಮ ಎನ್ನುವಂಥದ್ದುಂಟಲ್ಲ, ಅತ್ಯಂತ ದೊಡ್ಡದಾದದ್ದು. ಇಲ್ಲಿ ವ್ಯಾಖ್ಯಾನಕಾರರು ಅದನ್ನೇ ಬರೀತಾರೆ, ಸಮಾಜ ವ್ಯವಸ್ಥಾಪನಂ ಅಂತ. ಸಮಾಜದ ಒಂದು ವ್ಯವಸ್ಥೆಯೇ ನಿಜವಾದಂಥ ಧರ್ಮ. ಅದು ಸರಿಯಾಗಿ ಇದ್ದರೆ ಅದು ಧರ್ಮ. ಅದಕ್ಕೋಸ್ಕರ ಅದಕ್ಕೊಂದು ವಿವರಣೆ ಕೊಡ್ತಾರೆ. ಏನಂದರೆ, ಧರಿತ್ಯೇವಂ ಧೃಣೋಧಾತು, ಮತ್ಸ್ಯಪುರಾಣದ ಮಾತು ಇದು. ಮೋ ಮಹತ್ವೇ ನಿಗದ್ಯತೆ, ಇದು ಒಂದು ಶ್ಲೋಕ. ಈ ಶ್ಲೋಕದ ಪ್ರಾರಂಭದಲ್ಲಿ ಒಂದು ಮಾತುಂಟು, ಧರ್ ಅಂತ. ಧರ್ ಅಂದರೆ ಧರ್ಮ ಅನ್ನುವಲ್ಲಿ ಇರುವಂಥ ಮಕಾರ ಬಿಟ್ಟು ಹಿಂದಕ್ಕೆ ತಗೊಳ್ಳಿ, ಏನಾಯ್ತದು? ಧರ್ ಅಂತ ಆಯಿತು. ಆ ಧರ್ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಧಾರಣೆ ಮಾಡುವುದು ಅಂತ ಅರ್ಥ ಒಂದು. ಮುಂದೆ ಮೋ ಮಹತ್ವೇ ನಿಗದ್ಯತೆ, ಮೋ ಧರ್ಮ ಅಂತ ಉಂಟಲ್ಲ, ಆ ಮಕಾರವನ್ನು ಮೋ ಅಂತ ಕರೆದಿದೆ. ಆ ಮೋ ಅನ್ನೋದು ಏನು ಹೇಳುತ್ತೆ ಕೇಳಿದರೆ ಮಹತ್ವವಾದದ್ದು ಅಂತ ಹೇಳುತ್ತೆ. ಅಂದರೆ ಧಾರಣೆಯ ಮಹತ್ವೇನ ಯಾವುದು ಪ್ರತಿಯೊಬ್ಬರೂ ಸಹ ಧರಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕೋ ಅದರ ಹೆಸರು ಧರ್ಮ. ಇಷ್ಟೆಲ್ಲ ನಾನು ಹಿಂದೆ ಹೇಳಿದ್ದೇನಲ್ಲ, ಇದೆಲ್ಲವುದು ಸಹ ಈ ಕರ್ತವ್ಯ ಧರ್ಮದ ಬೇರೆ 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 ಮುಖಗಳು. ಆದ್ದರಿಂದ ಧರ್ಮ ಏವ ನಿರುಚ್ಯತೆ. ಇಂತಹ ಈ ಕರ್ತವ್ಯ ಧರ್ಮ ಅನ್ನೋದುಂಟಲ್ಲ, ಇದು ಅತ್ಯಂತ ಮಹತ್ವವಾದದ್ದು. ಯಾಕೆಂದರೆ
ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಪ್ರಾಣಿಗೂ ಸಹ ಅದರದ್ದಾದಂತಹ ಒಂದು ಧರ್ಮ ಉಂಟ್ರಿ. ನಿಮ್ಮ ಮನೆಯಲ್ಲಿ ಒಂದು ಹಸುವನ್ನು ಸಾಕಿದರೆ ನೀವು ಹುಲ್ಲಾಕಿ ಸಾಕಿದ ತಪ್ಪಿಗೆ ಅದು ತನಗೆ ಸಾಮರ್ಥ್ಯ ಇರುವಷ್ಟು ಕಾಲವೂ ಸಹ ನಮಗೇನನ್ನು ಕೊಡ್ತದೆ? ಹಾಲನ್ನು ಕೊಟ್ಟು ತನ್ನ ಧರ್ಮವನ್ನು ಅದು ಕಾಪಾಡಿಕೊಳ್ತದೆ. ಒಂದು ನಾಯಿಯನ್ನು ಸಾಕಿದರೆ ನೀವು ಹಾಯಾಗಿ ನಿದ್ದೆ ಮಾಡಿರ್ತೀರಿ, ರಾತ್ರಿ ನಿಮ್ಮನ್ನು ರಕ್ಷಿಸುವ ಧರ್ಮವನ್ನು ಯಾವುದು ಮಾಡ್ತದೆ? ಆ ನಾಯಿ ಮಾಡ್ತದೆ. ಯುದ್ಧದಲ್ಲಿ ತನ್ನ ಮೇಲೆ ಕುಳಿತು ಯುದ್ಧ ಮಾಡ್ತಂಥ ಒಡೆಯನಿಗೆ ವ್ಯತ್ಯಾಸ ಆದಾಗ ಅವನು ಬೀಳದಂತೆ ಜೋಪಾನವಾಗಿ ಇರಿಸಿಕೊಂಡು ಅವನನ್ನು ಸರಿಯಾದ ಜಾಗಕ್ಕೆ ಸೇರಿಸುವಂತಹ ಕರ್ತವ್ಯವನ್ನು ನಮ್ಮ ದೇಶದ ಆನೆಗಳು ಮತ್ತು ಕುದುರೆಗಳು ಮಾಡಿದ್ದು ನಮ್ಮ ಇತಿಹಾಸದಲ್ಲಿ ದಾಖಲಾಗಿದೆ. ಅಂದರೆ ಭಾರತೀಯರು ಹೇಳುವಂಥ ಈ ಧರ್ಮ ಕೇವಲ ಮನುಷ್ಯ ಮಾತ್ರನಿಗೆ ಸೀಮಿತವಾದದ್ದಲ್ಲ, ಪ್ರಾಣಿ ಮಾತ್ರಕ್ಕೂ ಸಹ ಸೀಮಿತವಾದಂಥದ್ದು ಈ ಕರ್ತವ್ಯ ಧರ್ಮ ಎನ್ನುವಂಥದ್ದು. ಹಾಗಾಗಿ ಇದು ಅತ್ಯಂತ ದೊಡ್ಡದಾದದ್ದು. ಅದಕ್ಕೋಸ್ಕರವೇ ಧಾರಣಾಧರ್ಮ ಇತ್ಯುಚ್ಯತೆ. ಎಲ್ಲರಿಗೂ ಸಹ ಒಂದು ನಿರ್ದಿಷ್ಟವಾದ ವ್ಯವಸ್ಥೆಯನ್ನು ಮಾಡಿ ಅವರನ್ನು ನಿರ್ದಿಷ್ಟವಾದ ಚೌಕಟ್ಟಿನ ಒಳಗೆ ಇರಿಸಿ ಅವರವರ ಕರ್ತವ್ಯವನ್ನು ಮಾಡುವ ಹಾಗೆ ಯಾವುದು ಪ್ರೇರೇಪಿಸ್ತದೆಯೋ ಅದೇ ನಿಜವಾದ ಧರ್ಮ. ಈ ಧರ್ಮದ ಅರಿವು ನಮಗಿದ್ದರೆ, ಕರ್ತವ್ಯದ ಧರ್ಮದ ಅರಿವು ನಮಗಿದ್ದರೆ, ನಾವು ನಮ್ಮ ಆಫೀಸ್ಗಳಲ್ಲಿ ನಮ್ಮ ಬಾಸಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಕೇಳಿದರೆ ಆಗ ನಮಗೆ ನಾವು ಹೆದರ್ತಾ ಇರ್ತೇವೆ ಅಷ್ಟೇ. ಯಾವನು ತನಗೆ ತಾನು ಹೆದರ್ತಾನೋ ಅವನು ಇನ್ನೊಬ್ಬರಿಂದ ಹೇಳಿಸಿಕೊಳ್ಳುವಂತಹ ಸಂದರ್ಭವನ್ನು ತಂದುಕೊಳ್ಳುವುದಿಲ್ಲ. ಯಾವನು ತನಗೆ ತಾನು ಹೆದರದೆ ಮರೆತಿರ್ತಾನೋ ಅವನು ಭಂಡ, ಇನ್ನೊಬ್ಬರ ಹತ್ರ ಹೇಳಿಸಿಕೊಳ್ತಾನೆ. ಆದ್ದರಿಂದ ಧಾರಣಂ ಸಮಾಜ ವ್ಯವಸ್ಥಾಪನಂ, ಅದು ಧರ್ಮ ಅನ್ನೋದಕ್ಕೆ ಅರ್ಥ ಸಮಾಜದ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆ. ಇಂತಹ ಈ ವ್ಯವಸ್ಥೆಯನ್ನು ಪಾಲಿಸುವವಳೂ ಹೌದು, ಇನ್ನೊಬ್ಬರು ಅಂದರೆ ತನ್ನ ಭಕ್ತರು ಆಚರಿಸುವಂತೆ ಮಾಡುವವಳೂ ಹೌದು. ಆದ್ದರಿಂದ ದೇವಿಯ ಹೆಸರು ಧರ್ಮಚಾರಿಣಿ ಅಂತ ಇಲ್ಲಿ ಕರೆಯಲಾಗಿದೆ. ಮತ್ತು ಒಂದಾಯಿತು, ಅಂಥ ಧರ್ಮಚಾರಿಣ ಅಂಥ ದೇವಿ ಏನೆಲ್ಲ ಮಾಡಬೇಕು? ಮುಂದಿನ ಮಾತು, ಅಹಂಕಾರಂ ಮನೋಬುದ್ಧಿಂ ರಕ್ಷಮೇ ಧರ್ಮಚಾರಿಣಿ. ಹೇ ಧರ್ಮಚಾರಿಣಿ ಜಗದಂಬ, ನೀನು ಏನು ಮಾಡು ಅಂದರೆ ನನ್ನ ಅಹಂಕಾರವನ್ನು ಮತ್ತು ನನ್ನ ಮನಸ್ಸನ್ನು ನನ್ನ ಬುದ್ಧಿಯನ್ನು ರಕ್ಷಿಸು. ಇಷ್ಟೇ ಅಲ್ಲ, ಮತ್ತು ಮುಂದುಂಟು ಪ್ರಾಣ ಅಪಾನ ಇತ್ಯಾದಿ ಪಂಚ ಪ್ರಾಣಗಳನ್ನು ಸಹ ನೀನು ರಕ್ಷಿಸಬೇಕು. ಈ ಧರ್ಮಚಾರಿಣಿ ಎನ್ನುವಂಥ ದೇವಿಗೆ ಎಲ್ಲ ರೀತಿಯ ಹೊರೆಯನ್ನು, ಭಾರವನ್ನು ಈ ಕವಚ ಎನ್ನುವಂಥ ಸ್ತೋತ್ರ ಹೊರಿಸಿದೆ. ನೋಡೋಣ, ನನ್ನ ಅಹಂಕಾರವನ್ನು ರಕ್ಷಿಸು ಧರ್ಮಚಾರಿಣಿ ದೇವಿ. ಇವತ್ತು ಅಹಂಕಾರ ಅಂದರೆ ಏನಾಗಿದೆ ಅಂದರೆ, ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಇಗೋ ಅಂತ. ಅದು ಅಹಂಕಾರವಾಗಿದ್ದರೆ ಪರವಾಗಿಲ್ಲ, ದುರಹಂಕಾರ ಆಗಿಬಿಡ್ತದೆ. ಅದು ಡೇಂಜರು. ಅಹಂಕಾರ ಬೇರೆ, ದುರಹಂಕಾರ ಬೇರೆ. ಇವತ್ತು ಅಹಂಕಾರದ ಹೆಸರಲ್ಲಿ ಎಲ್ಲ ಕಡೆಗೂ ಸಹ ಪ್ರಕಟ ಆಗ್ತಾ ಇರುವುದು ದುರಹಂಕಾರವೇ. ಅದು ಸಲ್ಲ, ಅದರ ಅಹಂಕಾರ ಇರಬೇಕು. ಅಹಂಕಾರ ಅಂದರೆ ಏನು ಅಂದರೆ, ಅಹಂಕರಣ ಅಂದರೆ ನನಗೂ ಈ ಹೊರಗಿನ ಪ್ರಪಂಚಕ್ಕೂ ಇರುವ ಸಂಬಂಧ ಯಾವುದುಂಟೋ ಅದನ್ನು ತೋರಿಸುವುದೇ ಅಹಂಕಾರ. ಅದರ ಹೆಸರು ಅಹಂಕರಣ. ನೋಡಿ, ಸಣ್ಣ ಉದಾಹರಣೆ ಕೊಡ್ತೇನೆ. ಮಧ್ಯಾಹ್ನ ನೀವು ಊಟ ಮಾಡಿದ್ರಿ. ಯಾರು ಊಟ ಮಾಡಿದ್ದು ಅಂತ ಕೇಳಿದರೆ ಅಹಂಕಾರ ಕೆಲಸ ಮಾಡುತ್ತೆ. ಅಲ್ಲಿ ನಾನು ಅಂತ ಹೇಳ್ತೀರಾ ಇಲ್ವಾ? ಆ ಅಹಂಕಾರ ಅನ್ನೋದು ಇಲ್ಲದೇ ಇದ್ದರೆ ಏನು ಹೇಳಬೇಕು? ಯಾರು ಊಟ ಮಾಡಿದ್ರೋ ಏನೋ, ಕೈ ತಿರುಗಿಸ್ಬೇಕು. ಉಪನ್ಯಾಸ ಕೇಳಲಿಕ್ಕೆ ಬಂದವರು ಯಾರು? ನಾನು. ಅದು ಇಲ್ಲದೇ ಇದ್ದರೆ ಏನಾಗುತ್ತೆ? ಯಾರು ಕುಳಿತು ಕೇಳುವರು? ಯಾರೋ ಏನೋ. ಅಂದರೆ ನಮಗೂ ಹೊರ ಪ್ರಪಂಚಕ್ಕೂ ಏನಿಲ್ಲ, ಸಂಬಂಧ ಇಲ್ಲ. ಅದಿದ್ದರೆ ಮಾತ್ರ ಸಂಬಂಧ. ನಿನ್ನೆ ದಿವಸ ಗೃಹ ಪ್ರವೇಶಕ್ಕೆ ಹೋದವರು ಯಾರು? ನಾನು. ಹೇಳ್ತೇವೆ ಇಲ್ವಾ?
ಅದು ಇಲ್ಲದೇ ಇದ್ದರೆ ಯಾರೋ ಏನೋ. ಅಲ್ಲಿ ಚೆನ್ನಾಗಿ ತಿಂದವ್ರು ಯಾರು? ಯಾರೋ ಏನೋ. ಹೇಳಿ, ಇಂಥ ಅಹಂಕಾರ ಇದು ಅಂತಃಕರಣದ ಒಂದು ವೃತ್ತಿ. ವೃತ್ತಿ ಅಂದರೆ ಒಂದು ರೀತಿಯ ಸಂಬಂಧದ ತರಂಗ, ಕೊಂಡಿ. ಇದು ಬೇಕು ಹೇಳ್ತೀರಾ, ಬೇಡ ಹೇಳ್ತೀರಾ? ಇದು ಇಲ್ಲ ಅಂದರೆ ನಾವೊಂದು ರೀತಿಯಲ್ಲಿ ಏನಾಗ್ತೇವೆ, ನಿರ್ಜೀವರ ಥರ ಆಗ್ಬಿಡ್ತೇವೆ ಅಂತ. ಯಾವುದು ಕೇಳಿದ್ರು ಸಹ ಗೊತ್ತಿಲ್ಲಪ್ಪ. ಇಂಥ ಅಹಂಕಾರ ಬೇಕು ಹೇಳ್ತೀರೋ, ಬೇಡ ಹೇಳ್ತೀರಾ? ಹಾಗಾಗಿ ಈ ಅಹಂಕಾರ ಪ್ರಜ್ಞೆಯನ್ನು ಆ ಧರ್ಮಚಾರಿಣಿ ಎನ್ನುವಂಥ ದೇವಿ ರಕ್ಷಿಸಲಿ. ಹಾಗಿಲ್ಲೇ ಇದ್ದರೆ ನಾವು ಸಾಮಾಜಿಕವಾದಂತಹ ಸಂಬಂಧವನ್ನು ಏನು ಮಾಡ್ತೇವೆ, ಕಳೆದುಕೊಳ್ತೇವೆ. ಅದು ಇಲ್ಲದಿದ್ರೆ ಏನಾಗುತ್ತೆ, ನಾನು ಉದಾಹರಣೆ ಕೊಟ್ಟು ಹೇಳಿದ್ದೇನೆ. ಅಂತಹ ಸ್ಥಿತಿ ಬೇಕಾ ನಮಗೆ? ಒಂದು ದೃಷ್ಟಿಯಲ್ಲಿ ಹೇಳಬೇಕಂದ್ರೆ ಕೋಮಾ ಸ್ಥಿತಿ ಹೋದವ್ರು ಹಂಗೇನೆ ಅಲ್ವಾ? ಕಣ್ಣು ಪಿಳಿ ಮಾಡ್ತಾನೆ, ಆದರೆ ಏನು ಸಂಬಂಧ ಯಾರ ಜೊತೆಗೂ ಇಲ್ಲ. ಆದ್ದರಿಂದ ಏನು ಬೇಕು, ನನಗೂ ಅಂದರೆ ನಮಗೂ ಈ ಪ್ರಪಂಚಕ್ಕೂ ಸಂಬಂಧವನ್ನು ಬೆಸೆಯುವಂತಹ ಆ ವೃತ್ತಿಯ ಹೆಸರು ಅಹಂಕರಣ. ಅದರ ಇನ್ನೊಂದು ಹೆಸರೇ ಅಹಂಕಾರ. ಇಂತಹ ಈ ಸಂಬಂಧ ರೂಪವಾದಂತಹ ಈ ಪ್ರಜ್ಞೆಯನ್ನು, ವೃತ್ತಿಯನ್ನು ಧರ್ಮಚಾರಿಣಿ ಎನ್ನುವಂತಹ ದೇವಿ ನನಗೆ ಕೊಟ್ಟು ರಕ್ಷಿಸಲಿ. ಜಾಸ್ತಿ ಆಗಬಾರ್ದು, ಎಷ್ಟು ಬೇಕೋ ಅಷ್ಟು ಅಂತ. ಅಹಂಕಾರಂ. ನೆಕ್ಸ್ಟ್ ಮುಂದೆ ನನ್ನ ಮನಸ್ಸನ್ನು ಅವಳೇ ರಕ್ಷಿಸಬೇಕು. ಮುಂದೆ ಶಬ್ದ ಇರುವುದು ಬುದ್ಧಿಂ ಅಂತ ಉಂಟು. ಮನಸ್ಸು ಮತ್ತು ಬುದ್ಧಿ. ಹಿಂದೆ ತುಂಬ ಸಲ ಹೇಳಿದ್ದೇನೆ, ಮನಸ್ಸು ಬೇರೆ, ಬುದ್ಧಿ ಬೇರೆ. ಹಾಗೆಂದ ಮಾತ್ರಕ್ಕೆ ಅದು ಎರಡನ್ನೂ ಹಿಂಗೆ ಹಿಡಿದು ತೋರಿಸಿ ನೀವು ಅಂತಂದರೆ ಯಾರ ಹತ್ರನೂ ಸಹ ತೋರಿಸೋದಕ್ಕೆ ಆಗೋದಿಲ್ಲ. ಅದು ಒಂದೇ ಆದ್ರೂ ಸಹ ಅದು ಮಾಡುವ ಕೆಲಸದ ಭೇದದಿಂದಾಗಿ ಅದಕ್ಕೆ ಬೇರೆ ಬೇರೆ ಹೆಸರು. ಒಂದು ವಿಷಯ ನಮಗೆ ಅರ್ಥವಾಗದೆ ಗೊಂದಲವಾದಾಗ ಇದು ಸರಿಯೋ ಇದು ಸರಿಯೋ, ಹೀಗೆ ಮಾಡಲೋ ಹಾಗೆ ಮಾಡಲೋ ಅಂತ ಒಂದು ರೀತಿಯ ಹೊಯ್ದಾಟ ಶುರುವಾಗ್ತದೆಯಲ್ಲ, ಅದಕ್ಕೆ ಹೆಸರು ಮನಸ್ಸು. ಶಾಸ್ತ್ರದ ಪರಿಭಾಷೆಯಲ್ಲಿ ಸಂಶಯಾತ್ಮಕಂ ಮನಃ. ಒಂದು ಉದಾಹರಣೆ ಕೊಡ್ತೇನೆ. ಸಂಜೆ ಹೊತ್ತು ಹಳ್ಳಿಯ ದಾರಿ ಹೋಗ್ತಾ ಇದ್ದೇವೆ, ಒಬ್ಬರೇನೆ. ದಾರಿಯ ಪಕ್ಕದಲ್ಲಿ ಒಬ್ಬ ಮನುಷ್ಯ ಕುಳಿತ ಹಾಗೆ ಕಾಣಿಸುತ್ತೆ ನಮಗೆ. ಆ ಆಕಾರ ನೋಡಿದಾಗ ಓಹೋ, ಇವನು ಯಾವನೋ ಒಬ್ಬ ದರೋಡೆಕಾರ ಇಲ್ಲಿ ಕುಳಿತಿದ್ದಾನೆ. ರಾತ್ರಿ ಸಂಚರಿಸುವಂಥ ನನ್ನಂಥವರನ್ನು ಕಾಡಿ ಬೇಡಿ ಕಿತ್ಕೊಳ್ಳೋದಕ್ಕೋಸ್ಕರ ಇವನು ಕುಳಿತಿದ್ದಾನೆ ಅಂತ ಅದನ್ನು ನೋಡಿದಾಗ ಒಂದು ಏನು ಬರುತ್ತೆ, ಸಂಶಯ ಬರುತ್ತೆ. ಮರುಕ್ಷಣದಲ್ಲಿ ಇಲ್ವಲ್ಲ, ಇಷ್ಟೆಲ್ಲ ಹೊತ್ತು ಚಲಿಸದೆ ಹೀಗೆ ಕೂತಿರ್ಲಿಕ್ಕೆ ಮನುಷ್ಯ ಆದರೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಏನೆಲ್ಲ ಆಕಾರ, ಮನುಷ್ಯ ಅಲ್ಲ. ಹೀಗೆ ಒಂದು ಸಲ ಮನುಷ್ಯ ಅಲ್ಲ, ಮಗದೊಂದು ಸಲ ಮನುಷ್ಯನೇ. ಅವನು ದರೋಡೆಕೋರ ಆಗಿರಬೇಕು, ನನ್ನನ್ನು ದೋಚೋದಕ್ಕೋಸ್ಕರ ಕುಳಿತಿರಬೇಕು. ಹೀಗೆ ಏನೇನು ಈ ಸಂಶಯದ ಪುಂಖಾನುಪುಂಖವಾದಂತಹ ಅಲೆಗಳು. ಈ ರೀತಿ ಯೋಚನೆಗಳಿಗೆ ಏನಂತ ಹೆಸರು? ಮನಸ್ಸು ಅಂತ ಹೆಸರು. ಕೊನೆಗೆ ಒಂದು 5-10 ನಿಮಿಷ ಹೀಗೆ ಯೋಚನೆ ಮಾಡಿ ಮಾಡಿ ಅಳೆದು ಸುರಿದು ನೋಡೇ ಬಿಡೋಣ. ಇದ್ದರೆ ಅಕಸ್ಮಾತ್ತಾಗಿ ನಾನು ಮುಷ್ಟಿ ಹಿಡಿದು 4 ಬಡಿತೇನೆ ಅವನಿಗೆ ಅಂತ ತೀರ್ಮಾನ ಮಾಡಿ ಮುಂದಕ್ಕೆ ಹೆಜ್ಜೆ ಇಡ್ತಾನೆ. ಆ ತೀರ್ಮಾನ ಮಾಡಿ ಏನಾದರೂ ಆಗಲಿ ನಾನು ಇದನ್ನು ನೋಡೇ ಬಿಡ್ತೇನೆ ಅಂತ ಹೊರಡ್ತಾನಲ್ಲ, ಅದು ಬುದ್ಧಿ, ನಿಶ್ಚಯಾತ್ಮಿಕ ಬುದ್ಧಿ. ಆಮೇಲೆ ಅಲ್ಲಿ ಹೋಗಿ ನೋಡಿದರೆ ಮನುಷ್ಯ ಅಲ್ಲ, ಅದೊಂದು ಮೋಟು ಮರ ಆಗಿತ್ತು. ಅಂದರೆ ಕಡಿದು ಹಾಕಿದೆ ಮರ. ಈಗ ಹೇಳಿ, ಸಂಶಯ
ಮತ್ತು ನಿಶ್ಚಯ. ನಿಶ್ಚಯ ಬುದ್ಧಿಯ ಭಾಗ, ಸಂಶಯ ಮನಸ್ಸಿನ ಭಾಗ. ನಮ್ಮ ಜೀವನದಲ್ಲಿ ಎರಡೂ ಬೇಕು ಗ್ರಹಚಾರ. ಯಾಕೆ ಅಂದರೆ ಕೆಲವು ಸಲ ನಿಶ್ಚಯ ಸ್ಥಿತಿಗೆ ನಾವು ಹೋಗಬೇಕಿದ್ರೆ ಅದಕ್ಕೆ ಹಿಂದೆ ಸೋಪಾನವಾಗಿ ಏನಿರಬೇಕು? ಸಂಶಯ ಇರಬೇಕು ಗ್ರಹಚಾರ. ನಮ್ಮಲ್ಲಿ ಉಪನಿಷತ್ತಲ್ಲಿ ಒಂದು ಮಾತು ಬರ್ತದೆ, ವಿದ್ಯೆಯ ಅತ್ತ ಹೋಗಬೇಕಿದ್ರೆ ಮೊದಲು ಏನಿರಬೇಕು? ನಮಗೆ ಮಿನಿಮಮ್ ಅವಿದ್ಯೆ ಇರಬೇಕು. ಅವಿದ್ಯೆಯೇ ಇಲ್ಲದಿದ್ದರೆ ವಿದ್ಯೆ ಹತ್ರ ಹೋಗಲಿಕ್ಕೆ ಆಗೋದಿಲ್ಲ ಅಲ್ವಾ? ಹೇಗೆ ಅಂದರೆ ಸೂರ್ಯನ ಲೋಕದಲ್ಲಿ ಕತ್ತಲೆ ಇರ್ತದೆಯಾ? ಅಲ್ಲಿರುವವರಿಗೆ ಕತ್ತಲೇನ ಅನುಭವ ಇರೋದಿಲ್ಲ. ಆದರೆ ನಮಗೆ ಕತ್ತಲೇನ ಅನುಭವವೂ ಉಂಟು, ಬೆಳಕಿನ ಅನುಭವವೂ ಉಂಟು. ಹಾಗಾಗಿ ಈ ಅವಿದ್ಯೆ ಮಿನಿಮಮ್ ಮಾರು ಇದ್ದರೆ ಮುಂದೆ ಜ್ಞಾನ ಬಂದಮೇಲೆ ಓಹೋ ಇದು ವಿದ್ಯೆ ಅಂತ ಏನಾಗುತ್ತೆ ಗೊತ್ತಾಗುತ್ತೆ. ಹಾಗೆಯೇ ಈ ನಿಶ್ಚಯಾತ್ಮಕ ಅಂಥ ಬುದ್ಧಿಗಿಂತ ಮೊದಲು ಯಾವುದಿರ್ತದೆ? ಸಂಶಯಾತ್ಮಕ ಅಂಥದ್ದಿರ್ತದೆ. ಅದರ ಹೆಸರು ಮನಸ್ಸು. ಅದಾದ ಮೇಲೆ ಮುಂದಿನದು ಬುದ್ಧಿ, ಅಂದರೆ ನಿಶ್ಚಯಾತ್ಮ ಅಂಥ ಬುದ್ಧಿ. ನಮ್ಮ ಜೀವನದಲ್ಲಿ ಎರಡೂ ಸಹ ಕೆಲಸ ಮಾಡೇ ಮಾಡ್ತೇವೆ. ಹಾಗಾಗಿ ನಾವು ಪ್ರಾರ್ಥನೆಯೂ ಮಾಡ್ತೇವೆ, ನನಗೆ ಒಳ್ಳೆಯ ಮನಸ್ಸು ಕೊಡು ಅಂದರೆ ಈ ಒಳ್ಳೆಯ ರೀತಿಯಲ್ಲಿ ಗೊಂದಲಕ್ಕೊಳಗಾಗೋದನ್ನು ಕೊಡು. ಅದು ಸಹ ನಮಗೆ ಅಷ್ಟು ಏನು ಮಾಡುತ್ತೆ? ಆ ನಿಶ್ಚಯಾತ್ಮಕವಂತಹ ಬುದ್ಧಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಯಾವುದೋ ಒಂದು ಅಧ್ಯಾತ್ಮ ಚಿಂತನೆ ಮಾಡ್ತಾ ಇದ್ದೇವೆ, ಕೈಗೆ ಎತ್ಕೊಳ್ತಾ ಇದ್ದಾಗಲೇ ಗ್ರಂಥವನ್ನು 10 ಥರದ ಸಂಶಯಗಳು, ಆ ಸಂಶಯಗಳು ಬರಬೇಕು. ಯಾಕೆಂದರೆ ಆ ಸಂಶಯಗಳು ಬಂದರೆ ಮಾತ್ರ ಅದರ ಜಾಡನ್ನು ಹಿಡ್ಕೊಂಡು ನಾವು ಮೂಲವನ್ನು ಅರಸ್ತೇವೆ, ಹುಡುಕ್ತೇವೆ ಅಲ್ವಾ? ಆದ್ದರಿಂದ ಇಂತಹ ಸಂಶಯ, ಇಂಥ ಮನಸ್ಸು ನಮಗೆ ಬೇಕು. ಯಾಕೆಂದರೆ ಅದು ಮುಂದಿನ ಮೆಟ್ಟಲನ್ನು ಏರುವುದಕ್ಕೆ ಪ್ರಥಮ ಸೋಪಾನ. ಮತ್ತು ಬರೇ ಸಂಶಯದಲ್ಲೇ ನಿಂತರೆ ಆಗೋದಿಲ್ಲ, ಮುಂದೇನು ಬೇಕು? ಬುದ್ಧಿ ಬೇಕು, ನಿಶ್ಚಯಾತ್ಮಿಕ ಬುದ್ಧಿ. ಹಾಗಿಲ್ಲದೇ ಇದ್ದರೆ ನಾವು ಗೊಂದಲದಲ್ಲೇ ಆ ಮೋಟ ಮರ ನೋಡಿಕೊಂಡು ರಾತ್ರಿ ಇಡೀ ಅಲ್ಲೇ ಕಳೀಬೇಕಾಗ್ತದೆ. ಅದಕ್ಕೋಸ್ಕರ ನಿಶ್ಚಯಾತ್ಮಕವಾದಂಥದ್ದು ಸಹ ಇರಬೇಕು. ಅಂತಹ ಆ ಮನಸ್ಸನ್ನು ಕೊಡಲಿ, ಬುದ್ಧಿಯನ್ನು ಸಹ ಕೊಟ್ಟು ನನ್ನನ್ನು ರಕ್ಷಿಸಲಿ. ಆಯಿತು. ಮತ್ತು ಮುಂದಿನದು ಪ್ರಾಣಾಪಾನವು ತಥಾವ್ಯಾನಂ ಸಮಾನೋ ದಾನಮೇವ ಚ. ಈ ದೇಹದಲ್ಲಿ ಪ್ರಾಣ ಸಂಚಾರ ಮಾಡ್ತಾ ಇರ್ತದೆ, ಪ್ರಧಾನವಾದಂಥದ್ದು ಅದು. ಆದರೆ ಅದು ಒಂದೇ ಪ್ರಾಣಕ್ಕೇ ಅದನ್ನು ಬಿಟ್ಟು ಮತ್ತೆ 4 ಹೆಸರುಗಳು. ಅಂದರೆ ಒಟ್ಟು ಆ ಪ್ರಾಣ ತಾನು ಮಾಡುವ ಕೆಲಸದಿಂದಾಗಿ ಬೇರೆ ಬೇರೆ ಹೆಸರುಗಳನ್ನು ಪಡೆದುಕೊಳ್ಳುತ್ತದೆ. ಪೂರ್ವಾರ್ಧದಲ್ಲೂ ಅದನ್ನು ಹೇಳಿದ್ದೆ, ಒಂದೇ ಅಂತಃಕರಣವೇ ತಾನು ಮಾಡುವ ಸಂಶಯ ರೂಪವಾದದ್ರಿಂದ ಮನಸ್ಸು, ನಿಶ್ಚಯ ರೂಪವಾದದ್ರಿಂದ ಬುದ್ಧಿ. ಹಾಗೆ ಒಂದೇ ಪ್ರಾಣವೇ ತಾನು ಮಾಡುವ ಕೆಲಸದಿಂದಾಗಿ ಬೇರೆ ಬೇರೆ, ಅಂದರೆ ಕೆಲಸದ ಭೇದದಿಂದಾಗಿ ನಾಮಭೇದವನ್ನು ಪಡೆದುಕೊಳ್ಳುತ್ತದೆ. ಹೇಗೆ ಅಂತಂದರೆ ಹೃದಯ ಪ್ರಾಣ, ನಾವೆಲ್ಲ ಉಸಿರಾಡ್ತಾ ಇರ್ತೇವಲ್ಲ, ಸಂಶಯ ಉಂಟ ಮತ್ತು ಯಾರಿಗೂ ಎಲ್ಲ ಪ್ರತಿಕ್ರಿಯೆ ಬಂದಿಲ್ಲ, ಹಾಗಾಗಿ ನನಗೆ ಉಸಿರಾಡ್ತಾ ಇರ್ತೇವಲ್ವಾ, ಅದು ಮೂಗಲ್ಲೋ ಬಾಯಲ್ಲೋ ಕಿವಿಯಲ್ಲೋ ನಾನು ಕೇಳೋದಿಲ್ಲ. ಯಾಕೆಂದ್ರೆ ಗೊತ್ತು ನನಗೆ, ಕೇಳಿದರೆ ಮೂಗಲ್ಲಿ ಉಸಿರಾಟ ಮಾಡ್ತಾರ ಯಾರಾದ್ರೂ? ಛೇ ಛೇ ಛೇ, ಬಾಯಲ್ಲೇ ಅಂತ ಬಹಳಷ್ಟು ಜನರಿದ್ದು ಒಂದು ವಾದ ಉಂಟು ಹೀಗೆ ಅಂತ. ನಾವು ಎಚ್ಚರಾಗಿದ್ದಾಗ ಬಹಳ ಕಷ್ಟಪಟ್ಟು ಮೂಗಲ್ಲಿ ಉಸಿರಾಡಿದರೂ ನಿದ್ದೆಯಲ್ಲಂತೂ ಸಹ ಓಪನ್ ಮಾಡೇ ಬಿಡ್ತೇವೆ ಅಂತ ಅಲ್ವಾ? ಅದನ್ನೇ ಹೇಳೋದು ಸೌಂಡ್ ಸ್ಲೀಪ್ ಅಂತ. ಬೇರೆಯವರಿಗೆ ಸೌಂಡು, ಇವನಿಗೆ ಸ್ಲೀಪ್ ಅಲ್ವಾ? ಹೀಗೆ. ಹಾಗಾಗಿ ಏನೂ ಇರಲಿ, ಇದೆಲ್ಲ ತಮಾಷೆಯ ಭಾಗ. ಸ್ಪಷ್ಟ ಪ್ರತಿಪತ್ತಿಗೋಸ್ಕರ ಹೇಳಿದ್ದೇನೆ ಅಷ್ಟೇ. ಈ ಉಸಿರು ಎನ್ನುವಂಥದ್ದು ನಾವು ಪ್ರಪಂಚಕ್ಕೆ ಬರೋದಕ್ಕಿಂತ ಮೊದಲೇ ನಮ್ಮ ಜೊತೆಗೆ ಬಂದಿದೆ. ತಾಯಿಯ ಗರ್ಭದಲ್ಲಿರುವಾಗಲೇ ಹಾರ್ಟ್ ಬೀಟಿಂಗು, ಬ್ರೀತಿಂಗೆಲ್ಲ ಸರಿಯಾಗಿದೆ ಅಂತ ಡಾಕ್ಟ್ರು ಹೇಳಿರ್ತಾರೆ ಅಲ್ವಾ? ಹಾಗಾಗಿ ಅಲ್ಲಿಂದನೇ ಇದು ಪ್ರಾರಂಭ ಆಗಿದೆ ಉಸಿರಾಟ. ಆ ಉಸಿರು ಎನ್ನುವಂಥದ್ದು ಒಂದು ಆಟ ಅದು. ಆದರೆ ಅದು ಬಹಳಷ್ಟು ಜನರಿಗೆ ಅದು ಉಸಿರಾಟ ಆಗೋದಿಲ್ಲ,
ಉಸಿರು ಎನ್ನುವಂಥದ್ದು ಒಂದು ವ್ಯಥೆ ಆಗಿಬಿಡ್ತದೆ. ಹಾಗಾಗಬಾರ್ದು. ನಿಜವಾಗಿಯೂ ಸಹ ಉಸಿರಾಟ ಆಗಬೇಕು. ಹಾಗಾಗಬೇಕು ಅಂತಾದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದಿಷ್ಟು ಪ್ರಯತ್ನವನ್ನು ಮಾಡಬೇಕು. ಅದರ ಹೆಸರೇ ಪ್ರಾಣಾಯಾಮ ಅಂತ. ಆ ಪ್ರಾಣಾಯಾಮದ ಮೂಲಕ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ನಿಜವಾಗಿಯೂ ಆ ಉಸಿರು ಆಡುವುದು ಆಟ ಅಂತ ನಮಗೆ ಅರಿವಿಗೆ ಬರ್ತದೆ. ಅದು ಏನು ಆಟ ರೀ? ನಾವು ಏನನ್ನಾದರೂ ಮಾಡ್ತಾ ಇರಲಿ, ಏನನ್ನಾದರೂ ಬಿಡ್ತಾ ಇರಲಿ, ಅದು ಮಾತ್ರ ತನ್ನ ಕೆಲಸ ರೂಪವಾದ ಆಟವನ್ನು ಮಾಡ್ತಾನೇ ಇರ್ತದೆ ಅಲ್ವಾ? ಅದೇ ಆಟ. ನಾನು ಯಾವಾಗಲೂ ಹೇಳ್ತೇನೆ, ಈ ಆಟ ಹೇಗಿರುತ್ತೆ ಕೇಳಿದರೆ ಅದು ಸುಮಾರಿಗೆ ನಮ್ಮ ನಿಯಂತ್ರಣಕ್ಕೆ ಅರ್ಥ ಆಗುವುದಿಲ್ಲ. ನಾವು ಒಳಗೆ ತಗೊಂಡ್ವಿ ಉಸಿರನ್ನು, ಸರಿ ಒಳಕ್ಕೆ ಹೋದದ್ದೇನೋ ಜಾಗ ಇಲ್ಲ ಅಂತಂದ್ಕೊಂಡು ಹೊರಕ್ಕೆ ಬಂತಪ್ಪ. ಹೊರಕ್ಕೆ ಹೋದದ್ದು ಮತ್ತೆ ಒಳಗೆ ಬರಬೇಕು ಅಂತ ಅದನ್ನು ಯಾರು ನಿಯಮನ ಮಾಡುವವರು? ಹೋಯ್ತು, ಹೋಗೇ ಬಿಡ್ತಪ್ಪ. ನಾವೇನೋ ಬಾ ಬಾ ಅಂತ ಕರೆದ್ರೆ ಬರ್ತದೆ ಅದು? ನಾವು ಬಾ ಅಂತ ಕರೀದೇ ಇದ್ರೂ ಸಹ ಮತ್ತೆ ಅದು ತಾನಾಗಿ ಒಳಕ್ಕೆ ಹೋಗತ್ತಲ್ಲ. ಇದು ಆಟ ಅಂತ ಹೇಳ್ತೀರೋ ಇಲ್ಲ ಅಂತ ಹೇಳ್ತೀರೋ ಅಲ್ವಾ? ಅದಕ್ಕೋಸ್ಕರ ಹೇಳೋದು ಅದನ್ನು ಉಸಿರಾಟ ಅಂದರೆ. ಅದಕ್ಕೆ ನಮ್ಮ ಈ ಮೂಗಿನ ಮೂಲಕ ಒಳಕ್ಕೆ ಹೋಗಬೇಕು. ಕೆಲವು ದಿವಸ ನನ್ನ ಸಂಚಾರದ ಮೂಲಕ ಇವನು ಬದುಕಬೇಕು ಅಂತ ಅಂದ್ಕೊಂಡು ನಮಗೋಸ್ಕರ ಈ ಆಟ ಆಡ್ತಾ ಇರುತ್ತಲ್ಲ, ಅದು ಆಟ ಆಡ್ತಾ ಇದ್ರೆ ನಾವು ಬದುಕ್ತೇವೆ. ಅದು ತನ್ನ ಆಟ ನಿಲ್ಲಿಸಿದರೆ ನಾವು ನಮ್ಮ ಬದುಕಿನ ಆಟವನ್ನೇ ನಿಲ್ಲಿಸ್ತೇವೆ ಅಲ್ವಾ? ಆದ್ದರಿಂದ ಯಾವುದು ಹೀಗೆ ಉಸಿರಾಟದ ಮೂಲಕ ಕೆಲಸ ಮಾಡ್ತಾ ಇರ್ತದೆಯೋ ಅದರ ಹೆಸರು ಪ್ರಾಣ. ಮೂಗಿನಿಂದ ಕೆಲಸ ಮಾಡುವಂಥದ್ದು. ಅದಾದಮೇಲೆ ನೇರವಾಗಿ ಕೆಳಕ್ಕೆ ಹೋಗ್ಬಿಡಿ. ಮಲದ್ವಾರ ಅಂದರೆ ಕೆಲವು ಸಲ ನಾವು ನಮ್ಮ ದೇಹದಲ್ಲಿ ಹೆಚ್ಚಾದಾಗ ಆ ಮಲದ್ವಾರದ ಮೂಲಕವೂ ಸಹ ಗಾಳಿಯನ್ನು ಬಿಡೋದುಂಟು. ಅದರ ಹೆಸರು ಅಪಾನವಾಯು ಅಂತ. ಹಾಗೆ ಅದು ಅಲ್ಲಿ ನಿಂತು ಕೆಲಸ ಮಾಡಿದರೆ ಅದರ ಹೆಸರು ಅಪಾನ. ಪ್ರಾಣ ಅಪಾನ. ಅದಾದ ಮೇಲೆ ಹೃದಯ ಪ್ರಾಣ ಗುದೇ ಅಪಾನ ಸಮಾನೋ ನಾಭಿಮಂಡಲೇ. ನಮ್ಮ ಈ ದೇಹದಲ್ಲಿ ಒಂದು ಸೆಂಟರ್ ಪ್ಲೇಸ್ ಅಂತ ಉಂಟು. ಅದೇ ಕೇಂದ್ರದ ಆಫೀಸ್, ನಾಭಿ, ನೆವೆಲ್ ಅಂತ. ಅಲ್ಲಿರುವುದಕ್ಕೆ ಹೆಸರು ಅಂದರೆ ಅಲ್ಲಿ ನಿಂತು ಕೆಲಸ ಮಾಡಿದರೆ ಅಂತ ಅರ್ಥ. ಅದರ ಹೆಸರು ಸಮಾನ. ಮೇಲ್ಗಡೆ ಭಾಗ ಒಂದಿಷ್ಟು, ಕೆಳಗಡೆ ಭಾಗ ಒಂದಿಷ್ಟು, ಎಲ್ಲ ಭಾಗಗಳಲ್ಲೂ ಸಹ ಎಲ್ಲವೂ ಸಹ ಸರಿಯಾಗಿ ಕೆಲಸ ಮಾಡುವ ಹಾಗೆ ಮಾಡುವಂಥದ್ದು ಅದರ ಹೆಸರು ಸಮಾನ. ಮತ್ತು ಇಷ್ಟೆಲ್ಲ ಹೇಳ್ತಿದ್ದೀರಲ್ರಿ ಶಬ್ದವನ್ನು ಅಂತಂದರೆ ಆ ಶಬ್ದ ಹುಟ್ಟೋದು ನಾಭಿಯಲ್ಲಿ. ಆ ನಾಭಿಯಲ್ಲಿ ಹುಟ್ಟುವ ಶಬ್ದವನ್ನು ಮೇಲಕ್ಕೆ ತಂದು ಬಾಯಿಯ ಮೂಲಕ್ಕೆ ಹೊರಕ್ಕೆ ಹಾಗೆ ಮಾಡುವುದಕ್ಕೆ ಹೆಸರು ಉತ್ ಆನ. ಉತ್ತಂದರೆ ಮೇಲೆ, ಹೊರಕ್ಕೆ ತಂದು ಶಬ್ದವನ್ನು ಪರಿಚಯಿಸುತ್ತಲ್ಲ, ಆ ಕೆಲಸ ಮಾಡಿದಾಗ ಪ್ರಾಣಕ್ಕೆ ಏನಂತ ಹೆಸರು? ಉದಾನ. ಉದಾನವಾಯು ಕೆಲಸ ಮಾಡದೇ ಇದ್ದರೆ ಶಬ್ದ ಏನಾಗುವುದಿಲ್ಲ, ಬಾಯಿಯಿಂದ ಈಚೆ ಬರುವುದಿಲ್ಲ. ಅವರು ಮಾತನಾಡಿದ್ದು ಅವರಿಗೆ ಮಾತ್ರ ಕೇಳಿಸಬಹುದು. ಉದಾನ ಕಂಠದೇಶ ಸ್ಯಾತ್. ಅದು ಇರುವುದು ಇಲ್ಲಿ ಉದಾನವಾಯು. ಆದರೆ ಅದು ಇಲ್ಲಿಂದನೇ ಆ ಶಬ್ದ ಹುಟ್ಟಿದ ತಕ್ಷಣ ಅದೆಲ್ಲ ಏನು ಒಂದು ಫ್ರ್ಯಾಕ್ಷನ್ ಸೆಕೆಂಡಲ್ಲಿ ಆಗಿಬಿಡುತ್ತೆ ಹೀಗೆ ಅಂತ. ಅದನ್ನು ಎಳೆದು ಮೇಲಕ್ಕೆ ತಂದು ಪ್ರಪಂಚಕ್ಕೆ ಶಬ್ದವನ್ನು ಪರಿಚಯಿಸುತ್ತೆ. ಉದಾನ ಕಂಠದೇಶ ಸ್ಯಾತ್. ಅದಾದ ಮೇಲೆ ಅದರದ್ದೇ ಇನ್ನೊಂದು ಕಾರ್ಯ, ವ್ಯಾನ ಸರ್ವ ಶರೀರಗಃ. ಕಾಲಿನ ಬೆರಳ ತುದಿಯಿಂದ ಹಿಡಿದು ತಲೆಯವರೆಗೆ ಎಲ್ಲ ಅವಯವಗಳಲ್ಲೂ ಸಹ ಸಂಚರಿಸಿ ಎಲ್ಲವೂ ಸರಿಯಾಗಿದೆಯಾ ಅಂತ ಪರಿವೀಕ್ಷಣೆ, ಇನ್ಸ್ಪೆಕ್ಷನ್ ಮಾಡುವಂಥದ್ದಕ್ಕೆ ಹೆಸರು ವ್ಯಾನ. ಅಂದರೆ ಅದು ಒಂದೇ ಪ್ರಾಣವಾಯುವಿಗೆ ತಾನು ಮಾಡುವಂಥ ಕೆಲಸದ ಭೇದದಿಂದಾಗಿ ಬೇರೆ ಬೇರೆ ಹೆಸರುಗಳು. ಇಂತಹ ಈ ಪಂಚಪ್ರಾಣಗಳನ್ನು ನೀನೇ ರಕ್ಷಿಸಬೇಕು.
ಯಾರು? ಧರ್ಮಚಾರಿಣಿ ಆದಂತಹ ದೇವಿ. ಹಾಗಾಗಿ ಪ್ರಾಣಾಪಾನವು ತಥಾವ್ಯಾನಂ ಸಮಾನೋ ದಾನಮೇವ ಚ. ಆಯಿತು. ಮತ್ತು ಮುಂದೇನು? ಯಶಃ ಕೀರ್ತಿಂಚ ಲಕ್ಷ್ಮೀಂಚ ಸದಾ ರಕ್ಷತು ವೈಷ್ಣವಿ ಗೋತ್ರಮಿಂದ್ರಾಣೇ ಮೇ ರಕ್ಷೇತ್ ಪಶೂನ್ಮೇ ರಕ್ಷ ಚಂಡಿಕೆ. ಚಂಡಿಕೆ, ಹೇ ಚಂಡಿಕಾದೇವಿ. ಇದರ ಅರ್ಥವನ್ನೆಲ್ಲ ನಾನು ಮೊದಲನೇ ಸರಣಿಯಲ್ಲೆಲ್ಲ ಹೇಳಿದ್ದೇನೆ. ಚಂಡಿ, ಚಂಡಿಕಾ ಎಲ್ಲ ಶಬ್ದಗಳ ಅರ್ಥವನ್ನು ಹೇಳಿದ್ದೇನೆ. ನೀನೇನು ಮಾಡಬೇಕು ಅಂದರೆ, ಚಂಡಿಕಾ ಎನ್ನುವಂತಹ ದೇವಿ ಉತ್ತರಾರ್ಧಕ್ಕನ್ವಯ, ವೈಷ್ಣವಿ ಎನ್ನುವಂತಹ ದೇವಿ ಪೂರ್ವಾರ್ಧದಲ್ಲುಂಟು. ಅದಕ್ಕಿಂತ ಮೊದಲು ಒಂದು ಶಬ್ದವನ್ನು ಹೇಳ್ತಾರೆ. ಯಶಃ ಕೀರ್ತಿಂಚ ಲಕ್ಷ್ಮೀಂಚ ಸದಾ ರಕ್ಷತು ವೈಷ್ಣವಿ. ವೈಷ್ಣವಿ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟ ಶಕ್ತಿ. ಅಂದರೆ ಜಗನ್ಮಾತೆಯೇ ವಿಷ್ಣುವಿನಲ್ಲಿ ಇದ್ದು ಕೆಲಸ ಮಾಡಿದಾಗ ಆ ಶಕ್ತಿಗೆ ಏನೊಂದು ಹೆಸರು? ವೈಷ್ಣವಿ ಶಕ್ತಿ ಅಂತ ಹೆಸರು. ಹಾಗಾಗಿ ಆ ವೈಷ್ಣವಿ ಶಕ್ತಿ ಅಂತ ಕರೆಸ್ಕೊಳ್ಳುವಂಥ ನೀನು ನನ್ನ ಯಶಸ್ಸನ್ನು, ಕೀರ್ತಿಯನ್ನು ಮತ್ತು ಲಕ್ಷ್ಮೀಂ ಸಂಪತ್ತನ್ನು ನೀನು ರಕ್ಷಿಸಬೇಕು ಎನ್ನುವಂತಹ ಪ್ರಾರ್ಥನೆ. ಇದನ್ನು ಕೇಳಿದಾಗ ಕೆಲವು ಜನರಿಗೆ ಒಂದು ಸಂಶಯ. ಈ ಮಾರ್ಕಂಡೇಯ ಮುನಿಗಳಿಗೆ ಹೇಳ್ತಾ ಹೇಳ್ತಾ ಇಲ್ಲಿ ಕನ್ಫ್ಯೂಷನ್ ಆಗಿಬಿಡ್ತೋ ಹೇಗೆ? ಯಶಸ್ಸು ಕೀರ್ತಿ ಅಂತ ಉಂಟು. ಯಶಸ್ಸು ಕೀರ್ತಿ ಎರಡು ಒಂದೇ ಅಲ್ವಾ? ಹಾಗಾಗಿ ಅದೇ ಶಬ್ದವನ್ನು ಮತ್ತೆ ಹೇಳ್ತಿದ್ದ. ಏನು ಶಬ್ದ ನೆನಪಾಗದೆ ಶಬ್ದದ ಕೊರತೆ ಆಯಿತು ಅವರಿಗೆ. ಹೇಳಿದ್ದನ್ನೇ ಹೇಳ್ತಾರಲ್ಲ ಅಂತ ತೀರಾ ಬುದ್ಧಿವಂತರು ವಿಚಾರ ಮಾಡೋದು ಇರುತ್ತೆ ಹೀಗೆ. ಆದರೆ ನಮಗಿಂತ ಬುದ್ಧಿವಂತರು ಅವರು ಕರೆಕ್ಟಾಗಿ ಕರಾರುವಾಕ್ಕಾಗಿ ಹೇಳ್ತಾರೆ. ಯಶಸ್ಸು ಅಂದರೆ ಬೇರೆ, ಕೀರ್ತಿ ಅಂದರೆ ಬೇರೆ. ಹಾಗಿದ್ರೆ ಏನು ಅಂದರೆ, ಶೌರ್ಯ ಧೈರ್ಯಾದಿಗಳನ್ನು ಪ್ರದರ್ಶಿಸಿ ಪಡೆಯುವಂಥದ್ದಕ್ಕೆ ಹೆಸರು ಯಶಸ್ಸು. ಅಕಸ್ಮಾತ್ತಾಗಿ ಕೆಲವು ಜನ ಈ ನಗರವಾಸಿಗಳು ಮಳೆಗಾಲದಲ್ಲಿ ಹಳ್ಳಿಯ ಸೊಬಗನ್ನು ನೋಡಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ನದಿಗಳತ್ತ ಹೋಗ್ತಾರೆ, ಜೋಗ ಫಾಲ್ಸ್ ಕಡೆ ಹೋಗ್ತಾರೆ. ಹೋದವ್ರು ಸುಮ್ಮನೆ ನಿಲ್ಲೋದಿಲ್ಲ. ತಮ್ಮದು ಒಂದು ಶೌರ್ಯ ತೋರಿಸೇ ಬಿಡೋಣ ಅಂತ ಏನು ಮಾಡ್ತಾರೆ? ಇಳಿತಾರೆ. ಇಳಿದಾಗ ಆಮೇಲೆ ಅದು ಎಳ್ಕೊಂಡು ಹೋಗ್ತಾ ಇರುತ್ತೆ. ಆಗ ಅಲ್ಲಿರುವಂತಹ ಸೆಕ್ಯೂರಿಟಿಯವರು ಅಥವಾ ಆರ್ಮಿಯವರು ಏನು ಮಾಡ್ತಾರೆ? ತಮ್ಮ ಜೀವದ ಹಂಗನ್ನು ತೊರೆದು ಅವರನ್ನು ರಕ್ಷಣೆ ಮಾಡ್ತಾರೆ. ಹಾಗೆ ರಕ್ಷಣೆ ಮಾಡಿದಾಗ ಅವರನ್ನು ಜನ ಕೊಂಡಾಡ್ತಾರಲ್ಲ, ಅದು ಅವರ ಯಶಸ್ಸು. ಇಂಥದ್ದಕ್ಕೆ ಅಂದರೆ ಶೌರ್ಯ ಧೈರ್ಯಾದಿಗಳನ್ನು ಪ್ರದರ್ಶಿಸಿದಾಗ ಜನರು ಹೊಗಳುವಂಥದ್ದಕ್ಕೆ ಯಶಸ್ಸು ಅಂತ ಹೆಸರು. ಹಾಗಿದ್ರೆ ಕೀರ್ತಿ ಅಂದರೆ ದಾನ ಧರ್ಮಗಳನ್ನು ಮಾಡಿದಾಗ ಬರುವಂಥದ್ದು. ಸಂಸ್ಥೆ ಯಾರೋ ಒಂದಿಷ್ಟು ಅವರ ದುಡಿಮೆಯ ಬೆವರನ್ನು ಸುರಿಸಿ ಗಳಿಸಿದಂಥದ್ದನ್ನು ದಾನ ಮಾಡ್ತಾರೆ, ಅಲ್ಲಿ ಹೆಸರು ಹಾಕ್ತಾರೆ, ಜನ ನೋಡ್ತಾರೆ, ಓಹೋ ಉದಾರಿಗಳು ಪಾಪ ಅಂತ ಹೇಳ್ತಾರೆ. ಇದು ಅವರಿಗೆ ಬಂದಂತಹ ಕೀರ್ತಿ. ಹಾಗಾಗಿ ಶೌರ್ಯ ಧೈರ್ಯಾದಿಗಳಿಂದ ಬರುವುದು ಯಶಸ್ಸು, ದಾನ ಧರ್ಮಾದಿಗಳಿಂದ ಬರುವುದು ಪಡೆಯುವುದು ಕೀರ್ತಿ. ನಮಗೆರಡೂ ಬೇಕೋ ಬೇಡವಾ? ಮೊದಲನೇದು ಈಗ ಬೇಡ, ಯಾಕೆಂದರೆ ಆ ತಾಕತ್ತಿಲ್ಲ ನಮಗೆ, ಧೈರ್ಯ ಇಲ್ಲ ಅಲ್ವಾ? ಆದರೂ ಸಹ ಮೊದಲೇ ಗೊತ್ತಿದ್ರೆ ಅದು ಬೇಕಿತ್ತು ನಮಗೆ ಅಲ್ವಾ? ಹಾಗಾಗಿ ನನಗೆ ಯಶಸ್ಸನ್ನು ಕೊಡಲಿ, ಕೀರ್ತಿಯನ್ನು ಕೊಡಲಿ, ಮತ್ತು ಲಕ್ಷ್ಮೀಂ ಇದಂತೂ ಬೇಡ ಅಂತ ಹೇಳೋದೇ ಇಲ್ಲ. ಲಕ್ಷ್ಮಿ ಅಂದರೆ ಎಲ್ಲ ತರಹದ ಸಂಪತ್ತು ಅಲ್ವಾ? ಹಾಗಾಗಿ ಈ ಲಕ್ಷ್ಮಿಯನ್ನು ಈ ಸದಾ ರಕ್ಷತು ಅಂದರೆ ನನಗೆ ಕೊಡಬೇಕು ಒಂದರ್ಥ, ಈಗಾಗಲೇ ಕೊಟ್ಟಿದ್ದನ್ನು ರಕ್ಷತು, ಅದನ್ನು ಅವಳು ರಕ್ಷಿಸಬೇಕು. ಯಾರು? ವೈಷ್ಣವಿ ಶಕ್ತಿ. ವೈಷ್ಣವಿ ಶಕ್ತಿ ಅನ್ನೋದಕ್ಕೆ ಅರ್ಥ ಲಕ್ಷ್ಮಿಯ ಅಂಶ ಸಂಭೂತಳವಳು. ಹಾಗಾಗಿ ಅವಳೇ ಆ ಲಕ್ಷ್ಮಿಯನ್ನು ಏನು ಮಾಡಬೇಕು? ರಕ್ಷಿಸಬೇಕು ಅಂತ. ಮತ್ತು ಮುಂದಿನದು
ಗೋತ್ರಂ ಇಂದ್ರಾಣಿ ಮೇ ರಕ್ಷೇತ್. ಇಂದ್ರಾಣಿ ಇಂದ್ರಾಣಿ ಅಂದರೆ ಇಂದ್ರನಿಗೆ ಸಂಬಂಧಪಟ್ಟವಳು, ಅಂದರೆ ಶಚಿಯ ರೂಪದಲ್ಲಿ ಇರುವಂಥವಳು. ಅವಳು ಇಂದ್ರ ಭಾರ್ಯ ಅಂತ ಅವಳ ಹೆಸರು. ಅವಳು ಏನು ಮಾಡಬೇಕು ಅಂದರೆ ನನ್ನ ಗೋತ್ರವನ್ನು, ನನ್ನ ಕುಲವನ್ನು ರಕ್ಷಿಸಬೇಕು, ನನ್ನ ವಂಶ. ಕೆಲವು ಜನರಿಗೆ ಇದ್ರ ಬಗ್ಗೆ ಎಲ್ಲಿಲ್ಲದ ಅಭಿಮಾನ. ಯಾಕೆಂದರೆ ಈ ಪ್ರಪಂಚದ ಕೊನೆಯವರೆಗೂ ಸಹ ನನ್ನ ವಂಶದವ್ರು ಇರಬೇಕು. ಯಾಕೆ ಅಂದರೆ ತಿಂದ್ಕೊಂಡು ಉಂಡ್ಕೊಂಡು ಮೆಂದ್ಕೊಂಡು ಓಡಾಡೋದಕ್ಕೆ. ವಿಶೇಷವಾಗಿ ರಾಜಕಾರಣಿಗಳಿಗೆ ಪ್ರಾಯಶಃ ಹಾಗಿಲ್ಲದೇ ಇದ್ದಿದ್ರೆ ದಿನವೊಂದಕ್ಕೆ ಇಷ್ಟೆಲ್ಲ ಹಗರಣಗಳು ಈಚೆ ಬರ್ತಾ ಇರಲಿಲ್ಲ ಅಲ್ವಾ? ಹಾಗಿದ್ರೆ ಇದನ್ನು ಯಾರಿಗೋಸ್ಕರ ಮಾಡಿದ್ದು? ತನ್ನ ವಂಶಸ್ಥರಿಗೆ, ಕುಲಸ್ಥರಿಗೋಸ್ಕರ ಮಾಡಿದ್ದು. ಅಂದರೆ ಇವ್ರ ಲೆಕ್ಕ ಅವರೆಲ್ಲ ಇಲ್ಲಿ ಏನು ಪರ್ಮನೆಂಟ್ ಅಂತ ಅರ್ಥ ಅಲ್ವಾ? ಅದಕ್ಕೋಸ್ಕರ ನನ್ನ ಕುಲವನ್ನು ಆಕೆ ರಕ್ಷಿಸಬೇಕು ಅಂತ ಇಲ್ಲಿ ಹೇಳಿದ್ದವ್ರಿಗೆ ಗೊತ್ತಿಲ್ಲದೆ ಇದ್ರೂ ಸಹ ಆ ಕೆಲಸ ಮಾಡ್ತಾರೆ. ನನಗನ್ನಿಸುತ್ತೆ ಕೆಲವು ವಿಷಯಗಳನ್ನೆಲ್ಲ ಹೇಳದೇ ಇದ್ದರೂ ಮನುಷ್ಯನಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಅಂಥದ್ರೊಳಗೆ ಇದೂ ಸಹ ಒಂದು, ವಿಶೇಷವಾಗಿ ರಾಜಕಾರಣಿಗಳಿಗೆ. ಆದರೆ ಗೋತ್ರ ರಕ್ಷಣೆ ಆಗಬೇಕು. ಯಾರಿಗೆ ಕೇಳಿದ? ಸಜ್ಜನರಿಗೆ. ಆ ಆಸ್ತಿಕ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ. ಯಾಕೆ ಹೇಳ್ತೇನೆ ಅಂದರೆ, ಹಿಂದೆ ನಮ್ಮಲ್ಲಿ 15ನೇ ಶತಮಾನದ ಅಲ್ಲಿ ಅಪ್ಪಯ್ಯ ದೀಕ್ಷಿತರು ಅಂತ ಒಬ್ಬ ದೊಡ್ಡ ವಿದ್ವಾಂಸರಿದ್ದು, ನಾನು ಅವರ ಆತ್ಮಾರ್ಪಣ ಸ್ತುತಿ ಮೇಲೆ ಇಲ್ಲಿ ಉಪನ್ಯಾಸವನ್ನು ಸಹ ಮಾಡಿದ್ದೇನೆ. ಅಂಥವರ ವಂಶಸ್ಥರು ಇವತ್ತಿಗೂ ಸಹ ಇದ್ದಾರೆ. ಅದು ಇರಬೇಕು. ಯಾಕೆ ಇವತ್ತಿಗೂ ಸಹ ಪ್ರಾಯಶಃ ಅವರಿಂದ ಲೆಕ್ಕ ಹಾಕ್ಕೊಂಡು ಬಂದರೆ ಇವತ್ತು ಅವರ 19ನೇ 20ನೇ ತಲೆಮಾರಿನವರಿದ್ದಾರೆ. ಅವರಿಗೆ ಹೇಗೆ ಪಾಂಡಿತ್ಯ ವೈದುಷ್ಯ ಇತ್ತೋ ಅದೇ ವೈದುಷ್ಯ ಇವತ್ತಿಗೂ ಸಹ ಅಲ್ಲಿ ಹರಿದು ಬಂದಿದೆ. ಆ ಜ್ಞಾನ ಸರಸ್ವತಿಯ ರಕ್ಷಣೆಗೋಸ್ಕರ ಏನು ಬೇಕು ನಮಗೆ? ಆ ಕುಲದ ರಕ್ಷಣೆ ಆಗಬೇಕು. ಒಂದು, ಅದರ ಜೊತೆಗೆ ನೀವು ಈ ಗುರುಚರಿತ್ರೆ ಅಂತ ಒಂದು ಗುರುವಿನ ಮಹಾತ್ಮೆಯನ್ನು ಹೇಳುವಂಥ ಗ್ರಂಥ ಉಂಟು. ಅಲ್ಲಿ ಯಾರ್ಯಾರು ಆ ಗುರುಗಳ ಕೃಪೆಗೆ ಪಾತ್ರರಾಗಿದ್ದರು ಅವರ ವಂಶಸ್ಥರು ಇವತ್ತಿಗೂ ಸಹ ಈ ದತ್ತನ ಸನ್ನಿಧಿಯಲ್ಲಿ 21, 22ನೇ ತಲೆಮಾರಿನವರು ಇವತ್ತಿಗೂ ಸಹ ಇದ್ದಾರೆ ಅಂತ ಅವರು ಹೇಳಿಕೊಳ್ತಾರೆ. ಹಾಗೇನೆ ಅಂದರೆ ಮುಂದಕ್ಕೆ ಬರ್ತಾ ಬರ್ತಾ ತಮ್ಮ ವಂಶಸ್ಥರನ್ನು ಮರಿವರೂ ಇರ್ತಾರೆ. ತಮ್ಮ ವಂಶಸ್ಥರನ್ನು ಗೌರವದಿಂದ ಕಂಡು ಅವರ ಹಾಗೆ ನಾನೂ ಬದುಕಬೇಕು ಅಂತ ಅಂದ್ಕೊಳ್ಳೋರು ಸಹ ಇರ್ತಾರೆ. ಕೃಷ್ಣನ ವಂಶಸ್ಥರು ಅಂತ ಹೇಳುವಂಥ ಯಾದವರು ಇವತ್ತಿಗೂ ಇದ್ದಾರೆ. ಆದರೆ ಕೊನೆಯ ಕಾಲದಲ್ಲಿ ಕೃಷ್ಣ ಇದ್ದಾಗಲೇ ಬಡ್ಕೊಂಡ್ರಲ್ಲ, ಅದನ್ನು ಇವತ್ತಿಗೂ ಸಹ ಮುಂದುವರಿಸ್ತಾನೇ ಇದ್ದಾರೆ. ಇಂತಹ ಈ ಕುಲ ನಮಗೆ ಬೇಕಾಗೋದಿಲ್ಲ. ಎಂಥ ಬೇಕು? ಸಜ್ಜನಿಕೆಯ ಕುಲ ಬೇಕು, ಮತ್ತು ಆ ವೈದುಷ್ಟ್ಯದ ಕುಲ ಬೇಕು, ಜ್ಞಾನದ ಕುಲ ಬೇಕು. ಅಂತಹ ಆ ಕುಲವನ್ನು ಯಾರು ರಕ್ಷಿಸಬೇಕು ಅಂದರೆ ಇಂದ್ರಾಣಿ, ಶಚಿ, ಇಂದ್ರ ಭಾರ್ಯ, ಅವಳು ಅದನ್ನು ರಕ್ಷಿಸಬೇಕು. ಅಂದರೆ ನನ್ನ ಕುಲ ಬಹಳಷ್ಟು ಕಾಲ ಇಲ್ಲಿ ಇದ್ದರೆ ಗತಿಸಿದವರಿಗೆ ಏನಾಗ್ತದೆ? ಸಲ್ಲಬೇಕಾದ ಎಲ್ಲ ರೀತಿಯ ದಾನ ಮಾನ ತರ್ಪಣಾದಿಗಳು ಸಲ್ಲುತ್ತವೆ. ಅದಕ್ಕೋಸ್ಕರ ಹೇಳಿದೆ ನಾನು, ಆ ಸಜ್ಜನಿಕೆಯ ಕುಲ ಬದುಕಬೇಕು ಅಂತ. ಎಲ್ಲರೂ ಇದ್ದಾರ್ರಿ, ಇರುವಾಗಲೇ ಅಪ್ಪ ಅಮ್ಮನನ್ನು ಯಾರೋ ಅಂತ ಗೊತ್ತಿಲ್ಲದೆ ತಿರಸ್ಕರಿಸೋರಿದ್ದರೆ ಅಂಥವ್ರ ಕುಲ ಇದ್ದರೆಷ್ಟು ಹೋದರೆಷ್ಟು ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ಗೋತ್ರಂ ಇಂದ್ರಾಣಿ ಮೇ ರಕ್ಷೇತ್, ಮತ್ತು ಪಶೂನ್ಮೇ ರಕ್ಷ ಚಂಡಿಕೆ, ನನ್ನ ಪಶುಗಳನ್ನು, ಪಶು ಸಂಪತ್ತು. ಹಿಂದೆಲ್ಲ ಈ ಮನೆಯಲ್ಲಿ ಕೊಟ್ಟಿಗೆ ತುಂಬ ಹಸುಗಳಿರುವುದು ಆ ಮನೆತನದ ಸಂಪತ್ತಿನ ದ್ಯೋತಕವಾಗಿತ್ತು. ಅವರ ಮನೆಯ ಅಂಗಳದಲ್ಲಿ ಜೋಡೆತ್ತುಗಳು ನಿಂತಿವೆ ಅಂದರೆ ಅದೇ ಜೋಡಿದಾರರು ಅಂತ ವಿಶೇಷವಾಗಿ. ಮತ್ತು
ಆನೆಗಳು ಅಲ್ಲಿ ನಿಂತಿವೆ ಅಂದರೆ ಆನೆಯನ್ನು ಸಾಕುವಷ್ಟು ದೊಡ್ಡ ಶ್ರೀಮಂತರು ಅಂತ ಅರ್ಥ. ಹಾಗಾಗಿ ನನ್ನ ಎಲ್ಲ ರೀತಿಯ ಪಶು ಸಂಪತ್ತನ್ನು ನೀನು ರಕ್ಷಿಸಬೇಕು ಚಂಡಿಕೆ. ಯಾಕೆಂದರೆ ಅದೆಲ್ಲವುದೂ ಸಹ ನನಗೆ ಸಮಾಜದಲ್ಲಿ ಗೌರವವನ್ನು ಕೊಡುವಂತಹ ದ್ಯೋತಕ. ಆ ಗೌರವ ನೀನು ನನಗೆ ಕೊಡಬೇಕು ಅಂತಾದರೆ, ಅಂದರೆ ನಾನು ಅದಕ್ಕೆ ಅರ್ಹ ಅಂತಾದರೆ ನನ್ನ ಪಶು ಸಂಪತ್ತನ್ನು ಸಹ ನೀನು ರಕ್ಷಿಸಬೇಕು ಅಂತ. ಇಷ್ಟೆಲ್ಲ ಆಯಿತು. ಮತ್ತು ಮುಂದಿನ ಶ್ಲೋಕ, ಅಲ್ರಿ ಕೇಳಬೇಕಾದದ್ದನ್ನೇ ಕೇಳಿಲ್ಲಲ್ರಿ ಅಂತ ಯಾರಾದರೂ ಅಂದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಪುತ್ರಾನ್ ರಕ್ಷೇತ್ ಮಹಾಲಕ್ಷ್ಮೀ ಭಾರ್ಯಾಂ ರಕ್ಷತು ಭೈರವಿ ಮಾರ್ಗಂ ಕ್ಷೇಮಕರೀ ರಕ್ಷೇತ್ ವಿಜಯ ಸರ್ವತಸ್ಥಿತ. ಪುತ್ರಾನ್, ನನ್ನ ಮಕ್ಕಳನ್ನು ಯಾರು ರಕ್ಷಿಸಬೇಕು ಅಂದರೆ ಮಹಾಲಕ್ಷ್ಮೀ, ಮಹಾಲಕ್ಷ್ಮಿ ರಕ್ಷಿಸಬೇಕು. ಮಹಾಲಕ್ಷ್ಮಿ ಅಂದರೆ ಯಾರು ಅಂದರೆ ಮಹಾಲನಾಮಕಂ ದೈತ್ಯಂ ಸ್ಯತಿ ನಾಶಯತಿ ಖಂಡಯತಿ ಇತಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅನ್ನೋದಕ್ಕೆ ಹೆಸರು. ಮಹಾಲಕ್ಷ್ಮಿ ಅಂದರೆ ಕೇವಲ ದುಡ್ಡಿನ ಒಡತಿ ಅಂತ ಅಷ್ಟೇ ಅರ್ಥ ಅಲ್ಲ. ಮಹಾಲ ಎನ್ನುವಂಥ ದೈತ್ಯನನ್ನು ಸಂಹಾರ ಮಾಡಿದವಳ, ಆದ್ದರಿಂದ ಅವಳ ಹೆಸರು ಮಹಾಲಕ್ಷ್ಮಿ. ಮಹಾಲ ಲಕ್ಷ್ಮಿ ಅನ್ನೋದಕ್ಕೆ ಅರ್ಥ ಸ್ಯತಿ ಖಂಡಯತಿ ನಾಶಯತಿ ಅಂತ ಅರ್ಥ. ಅವಳ ವಾಸಸ್ಥಾನ ಎಲ್ಲಿ? ಇವತ್ತಿನ ಮಹಾರಾಷ್ಟ್ರದ ಕೊಲ್ಹಾಪುರ ಒಂದು, ಅದರ ಜೊತೆಗೆ ಕರ್ನಾಟಕದಲ್ಲೂ ಉಂಟು. ಯಾವುದು? ಕೊಲ್ಲೂರು. ಅಲ್ಲಿ ಮೂಕಾಂಬಿಕೆ ಅಂತ ಹೇಳ್ತಾರೆ, ಆದರೆ ಅಲ್ಲಿನ ಧ್ಯಾನ ನ್ಯಾಸಗಳೆಲ್ಲ ಯಾರನ್ನು ಕುರಿತಿರೋದು? ಮಹಾಲಕ್ಷ್ಮಿಯನ್ನು ಕುರಿತೇ ಇರೋದು. ಹಾಗಾಗಿ ಅಂತಹ ಮಹಾಲಕ್ಷ್ಮಿ ಏನು ಮಾಡಬೇಕು ಅಂದರೆ ನನ್ನ ಪುತ್ರಾನ್ ರಕ್ಷೇತ್, ಮಕ್ಕಳನ್ನು. ಸಂಸ್ಕೃತದಲ್ಲಿ ಬಹುವಚನ ಬಳಸಿದರೆ ಎರಡಕ್ಕಿಂತ ಹೆಚ್ಚು ಅಂತ ಅರ್ಥ. ಅಂದರೆ ನನಗೆ ಎಷ್ಟು ಜನ ಮಕ್ಕಳಿರಬೇಕು, ಆ ಮಕ್ಕಳನ್ನು ನೀನು ಹೇಗೆ ರಕ್ಷಿಸಬೇಕು ಅನ್ನೋದನ್ನು ಇಲ್ಲಿ ಹೇಳುತ್ತಾರೆ. ಮಿನಿಮಮ್ 3 ಮಕ್ಕಳಿರಬೇಕು, ಅವರನ್ನು ನೀನು ರಕ್ಷಿಸಬೇಕು. ಯಾಕೆ 3 ಜನ ಮಕ್ಕಳಿರಬೇಕು ಅಂದರೆ ಪ್ರಾಚೀನ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಏಷ್ಟವ್ಯ ಬಹವಃ ಪುತ್ರಾಃ ಯದ್ಯೇಕೋಪಿ ಗಯಾಂ ವ್ರಜೇತ್ ಅಂತ ತಂದೆ ತಾಯಿ ಹೀಗೆ ನಿರೀಕ್ಷಣೆ ಮಾಡ್ತಾರಂತೆ. ಏನು ಅಂದರೆ ಇಬ್ಬರಿಗಿಂತ ಜಾಸ್ತಿ ಮಕ್ಕಳಿದ್ದರೆ, ಯಾವನೋ ಒಬ್ಬ ನಾನು ಸತ್ತಾಗ ಪಿಂಡ ಹಾಕದೆ ಇದ್ರೂ ಇನ್ನೊಬ್ಬನಾದರೂ ಸಹ ಪಿಂಡ ಹಾಕಿಯಾನು. ಯದ್ಯೇಕೋಪಿ ಗಯಾಂ ವ್ರಜೇತ್, ಗಯಾಕ್ಕೆ ಹೋಗಿ ನನಗಲ್ಲಿ ಪಿಂಡ ಹಾಕಿ ತರ್ಪಣಗಳನ್ನು ಕೊಡಬಹುದು ಅಂತ ಪಿತೃದೇವತೆಗಳು ನಿರೀಕ್ಷಣೆ ಮಾಡ್ತಾರಂತೆ. ಅದಕ್ಕೋಸ್ಕರ ಅಲ್ಲಿ ಬಹುವಚನ ನೇರವಾಗಿ ಕಾಣುತ್ತೆ, ಪುತ್ರಾನ್ ಅಂತ. ಹಾಗಿಲ್ಲದೇ ಇದ್ರೆ ಪುತ್ರಂ ಅಂತ ಹೇಳ್ಬೋದಿತ್ತು, ಒಬ್ಬನೇ ಅಂತ. ಅದಕ್ಕೋಸ್ಕರ ಪುತ್ರಾನ್ ರಕ್ಷೇತ್, ಮಕ್ಕಳನ್ನು ರಕ್ಷಿಸು. ಪುತ್ರ ಅನ್ನೋದಕ್ಕೆ ಏನು ಅರ್ಥ ಆಗಿದ್ರೆ ಅಂದರೆ, ಪುತ್ರಿ ಎನ್ನುವಂಥದ್ದು ಒಂದು ನರಕ. ನರಕದಲ್ಲಿ ಬಹಳಷ್ಟು ರೀತಿಯ 28 ಅಂತ ಒಂದು ಭಾಗವತದ ಶಬ್ದ, 28 ತರಹದ ನರಕಗಳು. ಅದರೊಳಗೆ ಒಂದು ನರಕದ ಹೆಸರು ಪುತ್ ಅಂತಾನೆ. ಆ ಪುತ್ ಎನ್ನುವಂಥ ನರಕಕ್ಕೆ ಹೋಗಿ ಬೀಳುವುದರಿಂದ ತನ್ನ ಜನ್ಮದಾತರನ್ನು ರಕ್ಷಿಸುವವನೇ ಪುತ್ರ. ಪುನ್ನಾಂನೋ ನರಕಾತ್ ತ್ರಾಯತೆ ಇತಿ ಪುತ್ರ. ಅಂದರೆ ಆ ಪುತ್ ಎನ್ನುವಂಥ ನರಕದಿಂದ ತನ್ನ ತಂದೆ ತಾಯಿಯನ್ನು ರಕ್ಷಿಸುವವನು ಪುತ್ರ. ಅದಕ್ಕೋಸ್ಕರಲೇ ಬಹಳಷ್ಟು ಜನ ಒಂದು ಮಾತನ್ನು ಹೇಳ್ತಾರೆ, ಏನು ಅಂದರೆ ಮಕ್ಕಳಿಲ್ಲದಿದ್ದೇ ಇರುವವರಿಗೆ, ಅಂದರೆ ಮಕ್ಕಳಿಲ್ಲದವರಿಗೆ ಅವರಿಗೇನಿಲ್ಲ, ಸ್ವರ್ಗ ಇಲ್ಲ. ಅಪುತ್ರಸ್ಯ ಗತಿರ್ನಾಸ್ತಿ. ಅಪುತ್ರ ಅಂದರೆ ಸಂತತಿ ಇಲ್ಲದೆ ಇರುವವನು, ಅವರಿಗೇನಿಲ್ಲ ಗತಿ, ಆ ಗಮನ ಎನ್ನುವಂಥದ್ದಿಲ್ಲ, ಸ್ವರ್ಗ ಗಮನ ಎನ್ನುವಂಥದ್ದಿಲ್ಲ. ಹಾಗಿದ್ರೆ ಅವರು ಎಲ್ಲಿಗೆ ಹೋಗ್ತಾರೆ? ಅವರು ನರಕಕ್ಕೆ ಹೋಗ್ತಾರೆ.
ಅಂತ. ಅಂದರೆ ಗತಿರ್ನಾಸ್ತಿ ಅಂತ ಹೇಳಿದ್ರಿಂದ, ಸ್ವರ್ಗತಿ ಇಲ್ಲ ಅಂತ ಹೇಳಿದ್ರಿಂದ ಮತ್ತಿದ್ದಿದ್ದು ಯಾವುದು? ನರಕ. ಅಲ್ಲಿಗೆ ಹೋಗ್ತಾರೆ. ಇದ್ರ ಬಗ್ಗೆ ನಂದೊಂದು ಅಡ್ಡ ವ್ಯಾಖ್ಯಾನ ಉಂಟು. ಮಕ್ಕಳು ಇದ್ದರೆ ಬಹಳಷ್ಟು ಜನರಿಗೆ ಅವರು ಸಹ ಮತ್ತೆ ಪುನಃ ಹೊಸದಾಗಿ ನರಕಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಅವರು ಇಲ್ಲೇ ತೋರಿಸ್ತಾರೆ ನರಕನ. ಮಕ್ಕಳು ಇದ್ದವರಿಗೆ ನರಕ ಇಲ್ಲ, ಯಾಕೆಂದ್ರೆ ಅವರು ಅಲ್ಲಿ ಹೋಗಿ ಅನುಭವಿಸಬೇಕಾದದ್ದು ಇಲ್ಲ. ಎಲ್ಲರೂ ಹಾಗಲ್ಲ. ಆದರೆ ನಾನು ಹೇಳಿದ್ದು ಪೂರ್ತಿ ಸುಳ್ಳು ಅಲ್ಲ. ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ಅಡ್ಡ ವ್ಯಾಖ್ಯಾನ ಅಂತ ಹೇಳಿದ್ದೇನೆ. ಅಡ್ಡ ವ್ಯಾಖ್ಯಾನದಲ್ಲಿ ಸತ್ಯ ಇದೆ ಅಂದರೆ ಒಪ್ಕೊಳ್ಳಿ ಹೀಗೆ ಅಂತ. ಅಂದರೆ ತಾತ್ಪರ್ಯ ಎಷ್ಟೇ, ಅದಕ್ಕೋಸ್ಕರನೇ ಅಕಸ್ಮಾತ್ತಾಗಿ 2 ಅಥವಾ 3ಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ ಒಬ್ಬ ಮಗುವಾದರೂ ಸಹ ತಂದೆ ತಾಯಿಯರ ಕಡೆಗೆ, ಅಂದರೆ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದರ ಕಡೆಗೆ ಗಮನವನ್ನು ಹರಿಸಿಯಾನು ಎನ್ನುವಂಥ ನಿರೀಕ್ಷಣೆ ಹಿನ್ನೆಲೆಯಲ್ಲಿ ಪುತ್ರಾನ್ ರಕ್ಷೇತ್, ನನ್ನ ಮಕ್ಕಳನ್ನು, ಅಂದರೆ ಹೆಚ್ಚು ಮಕ್ಕಳನ್ನು ಪಡಿಬೇಕು, ಮಿನಿಮಮ್ 2ಕ್ಕಿಂತ ಹೆಚ್ಚು ಅಂತ, ಆ ಮಕ್ಕಳನ್ನು ಮಹಾಲಕ್ಷ್ಮಿಯ ರೂಪದಲ್ಲಿದ್ದು ನೀನು ರಕ್ಷಿಸಬೇಕು. ಆಯಿತು. ಇಂಥ ಮಕ್ಕಳನ್ನು ಪಡೆಯೋದಕ್ಕೆ ಕಾರಣೀಭೂತಳಾದವಳು ಯಾರು? ಪತ್ನಿ. ಅವಳ ಇನ್ನೊಂದು ಹೆಸರು ಭಾರ್ಯ. ಅವಳನ್ನು ಯಾರು ರಕ್ಷಿಸಬೇಕು? ಭಾರ್ಯಾಂ ರಕ್ಷತು ಭೈರವಿ. ಭೈರವನ ಪತ್ನಿ ಭೈರವಿ. ಅಂಥ ಭೈರವಿ ನನ್ನ ಭಾರ್ಯೆಯನ್ನು, ಭಾರ್ಯೆ ಅನ್ನೋದಕ್ಕೆ ಅರ್ಥವೇ ಕುಟುಂಬದ ಪಾಲನೆ ಪೋಷಣೆ ಮಾಡುವವಳು ಅಂತ ಅರ್ಥ. ಅವಳನ್ನು ಆ ಭೈರವಿ ಎನ್ನುವಂಥ ದೇವಿ ರಕ್ಷಿಸಬೇಕು. ಸ್ವಲ್ಪ ಇಲ್ಲಿ ಪಾರಾಯಣ ಮಾಡಬೇಕಿದ್ರೆ, ಯಾಕೆಂದರೆ ನೀವು ಇಷ್ಟೇ ಜನ ಅಲ್ಲ ಇದನ್ನು ಕೇಳ್ತಾ ಇರೋದು, ಇದರ ಮೂಲಕ ಈ ಲೈವ್ ಸ್ಟ್ರೀಮ್ ಮೂಲಕ ಬಹಳಷ್ಟು ಜನ ಕೇಳ್ತಾ ಇರ್ತಾರಲ್ಲ. ಕೆಲವು ಜನ ಅವಸರದಲ್ಲಿ ಪಾರಾಯಣ ಮಾಡ್ತಾರೆ, ಮತ್ತು ಕೆಲವು ಜನ ಸರಿಯಾಗಿ ನಾಲಿಗೆ ಹೊರಳದೆ ಉಚ್ಚಾರಣೆಯನ್ನು ಸ್ಪಷ್ಟವಾಗಿ ಮಾಡೋದಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಅಂಥವ್ರನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ನಮ್ಮ ಹಿರಿಯರು ಈ ವಾಕ್ಯ ಖಂಡಕ್ಕೆ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಒಬ್ಬಾತ ಒಂದು ಮದುವೆ ಆದ, ಕೆಲವು ದಿನದಲ್ಲಿ ಅವನ ಹೆಂಡತಿ ಸತ್ತೋದ್ಲು. ಅದಾದಮೇಲೆ ಮತ್ತೆ ಪುನಃ ಮದುವೆ ಆದ, ಆಗಲೂ ಅವನ ಹೆಂಡತಿ ತೀರಿಕೊಂಡ್ಳು. ಹೀಗೆ 5-6 ಮದುವೆ ಆದರೂ ಸಹ ಅವನಿಗೆ ತನ್ನ ಪತ್ನಿಯರನ್ನು ಉಳಿಸಿಕೊಳ್ಳುವುದು ಸಾಧ್ಯ ಆಗ್ತಾ ಇರಲಿಲ್ಲ. ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ, ಯಾರೋ ಹೇಳದಂತೆ ಇಂಥ ಒಬ್ಬರು ಮಹಾತ್ಮರಿದ್ದಾರೆ, ಅವರನ್ನು ಹೋಗಿ ಕೇಳಿ ಅಂತ ಅವ್ರ ಹತ್ರ ಹೋದಾಗ ಅವರು ಕೇಳಿದಂತೆ, ನೀನು ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತೀಯಾ? ಮಾಡ್ತೇನೆ. ಅದಕ್ಕೂ ಮೊದಲು ಇರುವಂಥ ಕವಚವನ್ನು ಓದ್ತೀಯಾ? ಓದ್ತೇನೆ. ಹಾಗಿದ್ದರೆ ಅಲ್ಲೊಂದು ಶ್ಲೋಕ ಬರ್ತದೆಯಲ್ಲ, ಏನು ಅಂತಂದರೆ ಭಾರ್ಯಾಂ ರಕ್ಷತು ಭೈರವಿ ಅಂತ. ಭಾರ್ಯಾಂ ರಕ್ಷತು ಅಂತ ಹೇಳಿದ ತಕ್ಷಣವೇ ಅವನಿಗೆ ಬುರುಡಿ ಹೊಡೆದಂಗಾಯ್ತು. ಯಾಕೆ ಗಾಬರಿ ಆಗ್ತೀಯ ನೀನು? ನಾನು ಭಾರ್ಯಾಂ ಭಕ್ಷತು ಅಂತ ಹೇಳ್ತಿದ್ದೆ ಅಂತ. ಯಾಕೆ ಅಷ್ಟೆಲ್ಲ ಪತ್ನಿಯನ್ನು ಕಳ್ಕೊಂಡಾಗ ಗೊತ್ತಾಯ್ತಲ್ಲ. ಹಾಗಾಗಿ ಪಾರಾಯಣ ಮಾಡುವಾಗ ನಾವು ಶಬ್ದವನ್ನು ಬರೇ ರಕಾರದ ಜಾಗದಲ್ಲಿ ಭಕಾರ ಹೇಳಿದ್ರಿಂದ ಏನಾಯಿತು? ಭಕ್ಷ್ಯತು. ಯಾರು? ಭೈರವಿ. ಹೆಸರೇ ಭೈರವಿ ಸಾಲದ್ದಕ್ಕೆ ಅವಳು ಏನು ಮಾಡಲಿ? ಭಕ್ಷಿಸಲಿ ಅಂತ ಹೇಳಿದರೆ ಹಾಗೆ ಮಾಡ್ತಾಳೆ. ಹಾಗೆ ನಮ್ಮ ಪ್ರಾರ್ಥನೆಗೆ ತಕ್ಕ ಹಾಗೆ ಫಲ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಓದಬೇಕು. ಭಾರ್ಯಾಂ ರಕ್ಷತು ಭೈರವಿ. ಒಬ್ಬ ಪಾರಾಯಣ ಮಾಡುವಂಥ ಕರ್ತ ತನ್ನ ಪತ್ನಿಯ ರಕ್ಷಣೆಗೋಸ್ಕರವೂ ಎಚ್ಚರಿಕೆಯಿಂದ ಪಾಠ ಮಾಡಬೇಕು, ಓದಬೇಕು, ಪಾರಾಯಣ ಮಾಡಬೇಕು. ಯಾರ ಪರವಾಗಿ ಪುರೋಹಿತರಾದವರು ಯಜಮಾನನ ಪರವಾಗಿ ಮಾಡ್ತಾರಲ್ಲ, ಅವರು ಸಹ ಇದನ್ನು ಬಹಳ ಎಚ್ಚರಿಕೆಯಿಂದ ಓದಬೇಕು. ಅಷ್ಟೇ ಅಲ್ಲ,
ಮನಸಾ ಪ್ರಾರ್ಥನೆ ಮಾಡಬೇಕು. ಏನಂತ? ನೀವು ಚೆನ್ನಾಗಿರಿ, ಜಗನ್ಮಾತೆ ಪತಿ ಪತ್ನಿಯರನ್ನು ಚೆನ್ನಾಗಿ ಇರಿಸಲಿ, ನಿನ್ನ ಪತ್ನಿಯನ್ನು ಆ ಭೈರವಿ ದೇವಿ ಕಾಪಾಡಲಿ, ರಕ್ಷಿಸಲಿ ಅಂತ. ನಮ್ಮ ಗುರುಗಳು ಇದನ್ನು ಹೇಳುವಾಗ ಮತ್ತೆ ಮತ್ತೆ ಒತ್ತಿ ಹೇಳೋರು, ಎಚ್ಚರಿಕೆಯಿಂದ ಪಾರಾಯಣ ಮಾಡಬೇಕು ಅಂತ. ಇವತ್ತು ಇದನ್ನೆಲ್ಲ ಹೇಳುವವರು ಬಹಳ ವಿರಳರಾಗಿದ್ದಾರೆ ಅಂತ. ಅದರ ಜೊತೆಗೆ ಮಾರ್ಗಂ ಕ್ಷೇಮಕರೀ ರಕ್ಷೇತ್, ನಾನು ದಾರಿಯಲ್ಲಿ ಹೋಗುವಾಗ ನನ್ನನ್ನು ಯಾರು ರಕ್ಷಿಸಬೇಕು ಅಂದರೆ ಕ್ಷೇಮಕರೀ ಎನ್ನುವಂತಹ ದೇವಿ ನನ್ನನ್ನು ರಕ್ಷಿಸಬೇಕು. ಅಂದರೆ ಈ ಚಂಡಿಕಾ ಪರಮೇಶ್ವರಿಗೆ ಈ ಕೆಲಸ ಮಾಡುವಾಗ ಏನಂತ ಹೆಸರು? ಕ್ಷೇಮಕರಿ ಅಂತ ಹೆಸರು. ಹಾಗಾಗಿ ನಾನು ಪ್ರಯಾಣ ಮಾಡುವಾಗ ಕ್ಷೇಮಕರಿ ಎನ್ನುವಂತಹ ದೇವಿ ನನ್ನನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ. ನಮ್ಮಲ್ಲಿ ಹಿಂದೆಲ್ಲ ಈ ಪೇಟೆಗೆ ಬಂದು ನಾವು ಜೀವನದ ಎಷ್ಟೋ ತಿಳಿದುಕೊಳ್ಳಬೇಕಾದ ಭಾಗವನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ಹಳ್ಳಿಯಲ್ಲೂ ಇತ್ತೀಚೆಗೆ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಮೊದಲೆಲ್ಲ ಹಾಗಲ್ಲ. ಈ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಾಗ ದಾರಿಯಲ್ಲಿ ದೀಪಗಳಿರೋದಿಲ್ಲ. ಯಾವುದೋ ಒಂದು ಊರಿಂದ ಹೊರಡ್ತಾನೆ ರಾತ್ರಿ, ಅಥವಾ ಹೋಗುವ ದಾರಿಯಲ್ಲಿ ಕತ್ತಲಾಗತ್ತೆ, ಅಲ್ಲೊಂದು ಮನೆ ಸಿಗತ್ತೆ. ಅಲ್ಲಿ ಹೋಗುವಾಗ ಕೇಳ್ತಾನೆ ಆ ಮನೆಯವ್ರ ಹತ್ರ, ನಾನು ಹೋಗಬೇಕು ಮುಂದಿನ ಊರಿಗೆ, ಇಲ್ಲಿಂದ 4 ಕಿಲೋಮೀಟ್ರ್ ದೂರ, ನನಗೇನಾದರೂ ಒಂದು ಬೆಳಕಿಗೆ ವ್ಯವಸ್ಥೆ ಮಾಡಿಕೊಡ್ತೀರಾ ಅಂತ. ಆ ಹಳ್ಳಿಯವರಿಗೆ ಮೊದಲೇ ಗೊತ್ತಿರುತ್ತೆ, ಇಂಥವ್ರು ಬರ್ತಾರೆ ಸಾಯಂಕಾಲ ಹೊತ್ತು ರಾತ್ರಿ ಹೊತ್ತು ಅವರಿಗೆ ಸಂಕಟ ಆಗುತ್ತೆ ಅಂಥೇಳಿ ಮೊದಲೇ ಅವರು ಬೆಳಕಿಗೆ ರೆಡಿ ಮಾಡಿರ್ತಾರೆ. ಕೆಲವು ಜನ ಟಾರ್ಚ್ ಕೊಡ್ತಾರೆ, ಕೆಲವು ಜನ ಲಾಲ್ಟೀನ್ ಅಂತೆಲ್ಲ ಇರ್ತಿತ್ತು ಮೊದಲೆಲ್ಲ. ಇವಾಗ ಅದೆಲ್ಲ ಏನು ಆ್ಯಂಟಿಕ್ ಪೀಸ್ಗಳು ಮನೆಯಲ್ಲಿ ಅಂತ ಇದ್ದರೆ ಅಲ್ವಾ. ಇನ್ನು ಕೆಲವು ಜನ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಈ ಹಗರು ಅಡಿಕೆಯ ಮರ ಬರುತ್ತಲ್ಲ, ಅದನ್ನು ಒಣಗಿಸಿ ಅದನ್ನು ಸೀಳಿ ಅದನ್ನು ಕಟ್ಟಿಡ್ತಾರೆ ಈ ಪೊರಕೆ ತರಹ. ಅದರ ಹೆಸರು ಸೂಡಿ ಅಂತ. ಆ ಸೂಡಿಯನ್ನು ಒಲೆಯಲ್ಲಿ ಇಟ್ಟು ಹೊತ್ತಿಸಿ ಕೊಡ್ತಾರೆ, ಅದನ್ನು ಹಿಡ್ಕೊಂಡು ಹೋಗ್ತಾರೆ. ದಾರಿಯಲ್ಲಿ ಒಬ್ಬನೇ ಹೋಗಬೇಕು, ಬೆಳಕಿರೋದಿಲ್ಲ, ಇದೇ ಬೆಳಕು. ಅವನಿಗೆ ಗೊತ್ತಿರತ್ತೆ ಈ ಊರಿಂದ ಈ ಊರಿಗೆ ಹೋಗುವ ಮಧ್ಯದಲ್ಲಿ ಸ್ಮಶಾನ ಸಿಗತ್ತೆ, ಇಲ್ಲಿ ಇಂತಿಂತಹ ದೇವತಾ ಸನ್ನಿಧಿ ಉಂಟು, ನಾನು ಒಬ್ಬನೇ ಹೋಗ್ತಾ ಇದ್ದೇನೆ, ತುಂಬ ಹೆದರಿಕೆ ಆಗತ್ತೆ ಅಂತ. ಹೀಗೆ ಅವನು ಬಾಯ್ಬಿಟ್ಟು ಹೇಳಿದಾಗ ಆ ಊರಿನ ಹಿರಿಯರು ಹೇಳ್ತಾ ಇದ್ದರು, ಏನು ಯೋಚನೆ ಮಾಡಬೇಡಪ್ಪ, ಯಾಕಿಷ್ಟೆಲ್ಲ ಹೇಳೋದಕ್ಕೆ ಹೇಳಿದ್ರೆ ಎಷ್ಟೋ ಕಡೆಗೆ ಅವನು ಸೂಡಿಯನ್ನು ಕಸ್ಕೊಂಡು ಹೋಗ್ಬಿಡುತ್ತೆ ಅಂತ ಪ್ರಸಿದ್ಧಿ ಹಳ್ಳಿಯಲ್ಲಿ. ಅದಕ್ಕೋಸ್ಕರ ನಾನು ಹೇಳಿದೆ ಬೇರೆ 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 ಹೆದರಿಕೆಯ ಸ್ಥಾನಗಳು ಅಂತ. ಆಗ ಆ ಊರಿನ ಹಿರಿಯವರು ಸೂಡಿಯನ್ನು ಕೊಟ್ಟು ಅವನಿಗೆ ಹೇಳುವಂಥ ಮಾತು, ಯೋಚನೆ ಮಾಡಬೇಡಿ, ಹೋಗಿಯಪ್ಪ, ಮಾರ್ಗಂ ಕ್ಷೇಮಕರಿ ರಕ್ಷೇತ್, ಕ್ಷೇಮಕರಿ ಅನ್ನುವಂಥ ದೇವಿ ನನ್ನನ್ನು ಕಾಪಾಡಲಿ ಅಂತ ನೀವು ಸ್ಮರಣೆ ಮಾಡ್ತಾ ಹೋಗಿ. ಇಷ್ಟೇ, ಮಾರ್ಗಂ ಕ್ಷೇಮಕರಿ ರಕ್ಷೇತ್ ಅಂತ. ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ, ಹೋಗಿ ಬನ್ನಿ ಪರವಾಗಿ. ಇದು ನನ್ನ ಬಾಲ್ಯದಲ್ಲಿ ನಮ್ಮ ಊರುಗಳಲ್ಲಿ ನಡೀತಾ ಇರೋದನ್ನು ನಾನು ಪ್ರತ್ಯಕ್ಷ ನೋಡಿದ್ದೇನೆ. ಒಂದು ಅಪ್ಪಯ್ಯ ದೀಕ್ಷಿತರು ಅಂತ ಈಗ ತಾನೇ ಹೇಳಿದ್ನಲ್ಲ, ಅವರು ಒಂದು ಸಲ ರಾತ್ರಿ ಹೊತ್ತು ಪ್ರಯಾಣ ಮಾಡುವ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಅವರಿಗೆ ಆಗದೇ ಇರುವಂತಹ ಇನ್ನೊಬ್ಬರು ಕೆಲವು ಜನ ರೌಡಿಗಳನ್ನು ಕಳಿಸಿ ಅವ್ರನ್ನ ಮುಗಿಸಿ ಅಂತ ದಾರಿಯಲ್ಲಿ ಕಳಿಸಿದ್ರು. ಅದು ಅವರ ಹಿಸ್ಟ್ರಿ ಕಥೆಯನ್ನು ಹೇಳುತ್ತೆ ಅಂತ. ಆಗ ಅವರು ದಾರಿಯಲ್ಲಿ ಹೋಗುವಾಗ ತನ್ನ ಪ್ರಯಾಣ ಸುಖ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ತಕ್ಷಣ ಹೀಗೆ ಅಂತ, ಓ ಮಧ್ಯೆಯಲ್ಲಿ ಇವತ್ತೇನೋ ನನ್ನ ಬಗ್ಗೆ ಸಂಚು ನಡೀತಾ ಇದೆ ಅಂತ. ನಿನ್ನೆ ದಿವಸ ಟ್ರಂಪ್ ಬಗ್ಗೆ ಆಯ್ತಲ್ಲ, ಏನೋ ತಕ್ಷಣ ಈ ತಲೆ ಬಗ್ಗಿಸಿ ಬಚಾವ್ ಮಾಡ್ಕೊಂಡಿದ್ದಾನೆ ಅವನಿಗೆ ಅಂತ. ಹಾಗೆ ಅದು ಗೊತ್ತಾದ ತಕ್ಷಣ ಅವರು ಶಿವನ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಹೇಳಿದ್ದು ಕ್ಷೇಮಕರಿ ಅಂತ, ಮಾರ್ಗಂ ಕ್ಷೇಮಕರಿ ಅಂತ. ಆ ಕ್ಷೇಮಕರಿ ಎನ್ನುವಂಥವಳು ಬೇರೆ ಅಲ್ಲ, ಶಿವನ ಪತ್ನಿಯ ರೂಪದಲ್ಲಿರುವಂಥ ಚಂಡಿಕೆ. ಅವರು ನೇರವಾಗಿ ಶಿವನನ್ನೇ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಇತಿಹಾಸ ಹೇಳುತ್ತೆ,
ಅವರೆಲ್ಲರೂ ಸಹ ಕೈಯಲ್ಲಿ ದೊಣ್ಣೆ ಬಡಿಗೆಯನ್ನು ಹಿಡ್ಕೊಂಡು ನಿಂತವರು. ಅಪ್ಪಯ್ಯ ದೀಕ್ಷಿತರು ಅಲ್ಲೇ ಹಾದು ಹೋದರೂ ಸಹ ತಮ್ಮ ದೊಣ್ಣೆಯನ್ನು ಎತ್ತಿ ಅವರಿಗೆ ಹೊಡೆಯೋದಕ್ಕೆ ಆಗದೆ ಚಿತ್ರದಲ್ಲಿ ಬಿಡಿಸಿದ ಗೊಂಬೆಯಂತೆ ನಿಂತಿದ್ದರು ಅಂತ. ಇದು ಅವ್ರ ಜೀವನದಲ್ಲಿ ನಡೆದ ಘಟನೆ 15ನೇ ಶತಮಾನದಲ್ಲಿ. ನಾನು ಪ್ರಾಯಶಃ ನನ್ನ ಕೃತಿಯಲ್ಲಿ ಅದನ್ನು ಬರೆದೂ ಸಹ ಇದ್ದೇನೆ. ಯಾಕೆ ಹೇಳಿದೆ ಕೇಳಿದರೆ, ಹಿಂದೆ ನಮ್ಮಲ್ಲಿ ಮಾರ್ಗದ ಅಲ್ಲಿ ಬರುವಂಥ ತೊಂದರೆಗಳ ನಿವಾರಣೆಗಾಗಿ ಪ್ರಾರ್ಥಿಸಿಕೊಂಡು ಹೋಗುವಂಥ ಪದ್ಧತಿ ಇತ್ತು, ಈಗಲೂ ಸಹ ಇದೆ. ನಿಮಗೆ ಗೊತ್ತಿರಬೇಕು, ತಿರುಪತಿಯ ಬೆಟ್ಟವನ್ನು ಹತ್ತುವಾಗ ಆ ಬೆಟ್ಟವನ್ನು ಹತ್ತುವುದಕ್ಕಿಂತ ಮೊದಲೇ ತಿರುಪತಿಯಲ್ಲಿ ಮೇಲೆ ಇರುವಂಥ ಆ ಶ್ರೀನಿವಾಸನ ವಿಗ್ರಹ ಅದು ಒಂದಾಯ್ತಲ್ಲ. ಆದರೆ ಆಸ್ತಿಕರ ಭಾವನೆಯಲ್ಲಿ ಇಡೀ ಪರ್ವತವೇ ಏನು ಸಪ್ತಗಿರಿ, ಅದು ಅವನ ರೂಪ. ಅದಕ್ಕೋಸ್ಕರ ಅದರ ಮೇಲೆ ಹೆಜ್ಜೆ ಇಡುವುದಕ್ಕಿಂತ ಮೊದಲು ಒಂದು ಪ್ರಾರ್ಥನೆ ಮಾಡೋದುಂಟು. ಮೊದಲನೇದಾಗಿ, ನಾನು ನಿನ್ನ ಮೇಲೆ ನನ್ನ ಕಾಲನ್ನು ಇಡ್ತಾ ಇದ್ದಿದ್ದಕ್ಕೆ ನನ್ನನ್ನು ಕ್ಷಮಿಸು, ಮತ್ತು ನಿನ್ನ ಆ ತುದಿಯ ಶೃಂಗವನ್ನು ನಾನು ಬಂದು ಸೇರುವವರೆಗೂ ಸಹ ಇಲ್ಲಿ ನೀನು ನನ್ನನ್ನು ರಕ್ಷಿಸಬೇಕು ಅಂತ ಪ್ರಾರ್ಥನೆ ಮಾಡಿ ಹೋಗುವಂತಹ ಕುಟುಂಬ, ಸಂಸಾರ, ಪರಿವಾರ ಇವತ್ತಿಗೂ ಸಹ ಉಂಟು. ಅಷ್ಟೇ ಅಲ್ಲರಿ, ನಾವು ಯಾವುದೋ ಒಂದು ಕೆಲಸಕ್ಕೆ ಹೊಡ್ತೇವೆ, ಆ ಕೆಲಸ ನಿರ್ವಿಘ್ನವಾಗಿ ಸಾಗಲಿ ಅಂಥೇಳಿ ದಾರಿಯ ಮಧ್ಯದಲ್ಲಿ ನನಗೇನೋ ಅಡ್ಡಿ ಅಡಚಣೆ ಬರದೇ ಇರಲಿ ಅಂಥೇಳಿ ಯಾರನ್ನು ಪ್ರಾರ್ಥನೆ ಮಾಡ್ತೀವಿ? ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೇವೆ. ಮದುವೆ ದಿಬ್ಬಾಣ ತೊಗೊಂಡು ಹೋಗಬೇಕು, ಆವಾಗ ಪುರೋಹಿತರು ಏನು ಮಾಡ್ತಾರೆ, ಅಲ್ಲೊಂದು ಪೂಜೆ ಮಾಡಿಸ್ತಾರೆ ಅವನಿಗೆ. ಪ್ರಯಾಣ ಕಾಲೇ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಶ್ರೀಮನ್ ಮಹಾಗಣಪತಿ ಪೂಜಾರಾಧನಂ ಕರಿಷ್ಯೆ. ಅಷ್ಟು ಮಾಡಿ ಹೊರಡ್ರಿ, ಪ್ರಯಾಣ ಸುಖಕರ ಆಗುತ್ತೆ. ಯಾಕೆಂದರೆ ನೋಡಿ, ಒಂದು ಕಡೆಗೆ ಅವನ ಅಮ್ಮ ಭೈರವಿ, ಇನ್ನೊಂದು ಕಡೆಗೆ ಮಗ, ಇನ್ನೊಂದು ಕಡೆಗೆ ಅವರ ಅಪ್ಪ ಅಲ್ವಾ. ಅಲ್ಲಿ ಶಿವನ ಸ್ನೇಹಿತ ಯಾರು? ಶ್ರೀನಿವಾಸ. ಹೀಗೆ ಒಟ್ಟಾರೆ ನಮ್ಮ ಪ್ರಾರ್ಥನೆ ಎನ್ನುವಂಥದ್ದು ಅದು ನಮಗೆ ಈ ರೀತಿಯಾಗಿ ಮಾರ್ಗದಲ್ಲಿ ನಮ್ಮ ಪ್ರಯಾಣವನ್ನು ಸುಖಕರವಾಗಿ ಸಾಗಿಸಿಕೊಡ್ತದೆ, ಮಾಡಿಕೊಡ್ತದೆ ಅಂತ ಹಿನ್ನೆಲೆಯಲ್ಲಿ ಮಾರ್ಗಂ ಕ್ಷೇಮಕರೀ ರಕ್ಷೇತ್ ಅಂತ. ಅದಾದಮೇಲೆ ವಿಜಯ ಸರ್ವತಸ್ಥಿತ. ವಿಜಯ ಎನ್ನುವಂಥವಳು, ವಿಜಯ ಅಂದರೆ ವಿಶೇಷೇಣ ಜಯತಿ ಇತಿ ವಿಜಯ, ಜಗನ್ಮಾತೆಯ ಚಂಡಿಕಾಪುರ ಇನ್ನೊಂದು ಹೆಸರು. ಅವಳು ಸರ್ವತಃ ಎಲ್ಲ ಕಡೆಗೂ ಇದ್ದು ನನ್ನನ್ನು ರಕ್ಷಿಸಬೇಕು, ರಕ್ಷಿಸಲಿ. ವಿಜಯ ಸರ್ವತಸ್ಥಿತ ನನ್ನನ್ನು ರಕ್ಷೇತ್, ಎಲ್ಲ ಕಡೆಗೂ ಇದ್ದು ನನ್ನನ್ನು ರಕ್ಷಿಸಲಿ. ಅಂದರೆ ಅಕಸ್ಮಾತ್ತಾಗಿ ಇಂಥಿಂಥ ಜಾಗದಲ್ಲಿ ಇದ್ದು ನೀನು ನನ್ನನ್ನು ರಕ್ಷಿಸುವಂತ ನಾನು ಹೇಳೋದಕ್ಕೆ ಮರೆತಿದ್ದ ಪಕ್ಷದಲ್ಲಿ ಆಗ ವಿಜಯ ಸರ್ವತಸ್ಥಿತ ಇಷ್ಟು ಹೇಳಿದರೂ ಸಹ ಎಲ್ಲ ಕಡೆಯಿಂದಲೂ ಸಹ ಅವನಿಗೆ ರಕ್ಷಣೆ ಸಿಗ್ತದೆ. ವಿಶೇಷವಾಗಿ ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚರಿಸುವ ಸಂದರ್ಭ ಬಂದು ಒದಗಿದರೆ ಅಂತಹ ಸಂದರ್ಭದಲ್ಲಿ ಇಂಥ ಪ್ರಾರ್ಥನೆಗಳನ್ನು ಮಾಡಬೇಕು ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೇವೆ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ದರೆ ಅಕಸ್ಮಾತ್ತಾಗಿ ಈ ಅನುಷ್ಠಾನ ಸಂದರ್ಭದಲ್ಲಿ, ಉಪಾಸನೆಯ ಸಂದರ್ಭದಲ್ಲಿ ನಾವು ಇದನ್ನು ಪ್ರಾರ್ಥನೆಯನ್ನು ಮಾಡದೆ ಹೋಗಬಹುದಾ? ಹೋದರೆ ಏನು? ಈ ಎಲ್ಲ ಸಂಶಯಗಳಿಗೆ ಮುಂದಿನ ಶ್ಲೋಕ ಉತ್ತರ ಹೇಳುತ್ತೆ. ರಕ್ಷಾಹೀನಂತು ಯತಸ್ಥಾನಂ ವರ್ಜಿತಂ ಕವಚೇನತು ತತ್ಸರ್ವಂ ರಕ್ಷಮೇ ದೇವಿ ಜಯಂತಿ ಪಾಪನಾಶಿನಿ. ಈ ಶ್ಲೋಕದ ಅರ್ಥವನ್ನು ನಾಳೆ 6 ಗಂಟೆಗೆ ಸೇರಿದಾಗ, ಈ ಶ್ಲೋಕದ ಅರ್ಥ ಅಷ್ಟೇ ಅಲ್ಲ, ಇಲ್ಲಿಂದ ಮುಂದಕ್ಕೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿಯವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.